ಪ್ರೀಸಲು ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರ ಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಹೇಗಿದ್ದೀರಿ? ಸುಂದರವಾದ ಸಮಯ, ನಿಜವಾದ ಆಶೀರ್ವಾದದ ಸಮಯ. ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಸಂಧಿಸುವ ಸಮಯ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಪರಸ್ಪರ ಒಬ್ಬರಿಗೊಬ್ಬರು ಮುತ್ತಿಡುತ್ತಾ ಪ್ರಭುವನ್ನು ಆರಾಧಿಸಿ ಆನಂದಿಸಿರಿ ಎಂಬುದಾಗಿ. ಪ್ರಿಯರೇ, ಪರಸ್ಪರ ನಾವು ಎಲ್ಲಿಯೂ ಇದ್ದೇವೆ, ಹೇಗೋ ನಾವೆಲ್ಲರೂ ದೇವರ ಪಾದಗಳಿಗೆ ಮುತ್ತಿಡುತ್ತಾ, ದೇವರ ವಾಕ್ಯಗಳನ್ನು ತರುವವರ ಪಾದಗಳೆಷ್ಟೋ ಸುಂದರ ಎಂಬ ವಾಕ್ಯಕ್ಕನುಸಾರವಾಗಿ ಆ ದೇವರ ವಾಕ್ಯವನ್ನು ಒತ್ತು ತರುವಂತಹ ಆ ದೇವರ ವಾಕ್ಯವಾಗಿರುವ ಪ್ರಭು ಯೇಸುವಿನ ಪಾದಗಳಿಗೆ ಮುತ್ತಿಡುತ್ತಾ ಪ್ರಭು ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಪ್ರಿಯರೇ, ಈ ದಿನ ಒಂದು ವಿಶೇಷವಾದ ದಿನ. ಹಲವು ದಿನಗಳಿಂದ ನಾವು ಸಬ್ಜೆಕ್ಟ್ಗಳನ್ನ ಧ್ಯಾನಿಸಿ ಬರ್ತಾ ಇದ್ದೇವೆ. ಯಾವ ವಿಧವಾದ ಅನುಭವಗಳು ನಿಮ್ಮಲ್ಲಿ ಆಯಿತು ಎಂಬುದು ನನಗೆ ಗೊತ್ತಿಲ್ಲ. ಹಾಗೂ ಯಾವ ವಿಧದಲ್ಲಿ ನೀವು ಸಂಸ್ಕಾರವನ್ನು ಕುರಿತು ಧ್ಯಾನಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಅಥವಾ ಇನ್ನೂ ಹೆಚ್ಚಾದ ಜ್ಞಾನ ಪವಿತ್ರಾತ್ಮರಿಂದ ಹೇಗೆ ಉದಯವಾಯಿತು ಎಂಬುದು ನಿಮಗೆ ಚೆನ್ನಾಗಿ ಅರಿವಾಗಿದೆ. ಪ್ರಿಯರೇ, ಇಂದು ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮುಖಾಂತರವಾಗಿ ಮತ್ತೊಂದಾವರ್ತಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಸೊ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಸ್ವರ್ಗೀಯ ಯಾತ್ರೆ ಧ್ಯಾನಕ್ಕೆ ಆದರದಿಂದ ನಾನು ಸ್ವಾಗತಿಸುತ್ತೇನೆ. ಸೊ ಪೀಸ್ ಬಿ ವಿತ್ ಯುವರ್ ಫ್ಯಾಮಿಲಿ. ಮೇ ಗಾಡ್ ಬ್ಲೆಸ್ ಯು ಆಲ್. ಪ್ರಿಯರೇ, ಜೀವನವೆಂಬುದು ಒಂದು ಚದುರಂಗ, ಹೌದಲ್ಲ? ಜೀವನವೆಂಬುದು ಒಂದು ಹೂದೋಟ, ಹೌದಲ್ಲ? ಜೀವನವನ್ನ ನಾವು ಹೂದೋಟ, ಚದುರಂಗ, ಚೆಂಡು ಏನೇನೋ ಹೇಳ್ತೇವಲ್ಲ. ಆಧ್ಯಾತ್ಮಿಕತೆಯ ಜೀವನವನ್ನು ನಾವೇನು ಹೇಳ್ತೇವೆ? ಆಧ್ಯಾತ್ಮಿಕತೆಯ ಜೀವನಕ್ಕೆ ನಾವೇನಾದ್ರೂ ಹೆಸರು ಕಟ್ಟಿದ್ದೇವಾ? ಈ ಲೋಕ ಏನಾದ್ರೂ ಹೆಸರು ಕಟ್ಟಿದೆಯಾ? ವಿವಾಹಕ್ಕೂ ಬೇಕಾದಂತ ಟೈಟಲ್ನ ಕೊಡ್ತೇವೆ, ಕುಟುಂಬಕ್ಕೆ ಟೈಟಲ್ನ ಕೊಡ್ತೇವೆ, ಪ್ರತಿಯೊಂದು ಕಾರ್ಯಗಳಿಗೆ ನಾವು ಟೈಟಲ್ನ ಕೊಡ್ತೇವೆ. ಆದ್ರೆ ಈ ಆಧ್ಯಾತ್ಮಿಕ ಕಾರ್ಯಗಳಿಗೆ ನಾವೇನ್ ಟೈಟಲ್ನ ಕೊಡ್ತೇವೆ? ಈ ದೇವರ ವಾಕ್ಯಕ್ಕೆ ನಾವು ಏನನ್ನ ಟೈಟಲ್ ಕೊಡ್ತೇವೆ? ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರ ವಾಕ್ಯ ಎಂಬುದು ಆ ಬೈಬಲ್ ಶ್ರೀಪುಟವನ್ನು ತೆಗೆದುಕೊಳ್ಳುವಾಗ ಬೈಬಲ್ನ ಶ್ರೀಪುಟ ಒಂದು ದೊಡ್ಡ ಗ್ರಂಥ. ಈ ದೊಡ್ಡ ಗ್ರಂಥದಲ್ಲಿ ಎಲ್ಲವೂ ಅಡಕವಾಗಿದೆ. ಮರೆಯಾದದ್ದು ಯಾವುದೂ ಇಲ್ಲ. ಪ್ರಪಂಚದಲ್ಲಿ ಇಲ್ಲದೆ ಇರುವಂತಹ ವಿಷಯ ಯಾವುದೂ ಅಲ್ಲಿ ಕೊರತೆಯಾಗಿಲ್ಲ. ಇಡೀ ಪ್ರಪಂಚದಲ್ಲಿ ಏನು ನಡೆಯುತ್ತಾ ಇದೆಯೋ, ಏನು ನಡೆದಿದೆಯೋ ಅಥವಾ ಏನು ನಡೆಯುತ್ತದೋ, ಈ ಲೋಕ ಹೇಗೆ ಇದೆಯೋ, ಸೊ ಅವೆಲ್ಲವನ್ನು ಕುರಿತಾದಂತ ಒಂದು ಭಂಡಾರ ಪವಿತ್ರ ಗ್ರಂಥ ಶ್ರೀ ಬೈಬಲ್. ಈ ಪವಿತ್ರ ಗ್ರಂಥ ಎಂದು ಹೇಳುವಾಗ ಪ್ರಿಯರೇ, ಈ ಗ್ರಂಥ ನೋಡುವುದಕ್ಕೆ ಗ್ರಂಥ, ಆದರೆ ಇದೊಂದು ಸ್ವಾರಸ್ಯವಾದಂತಹ, ಒಂದು ಸುಂದರವಾದಂತಹ ಒಂದು ಕವಿತೆಯು ಅಂತಾನೆ ಹೇಳ್ಬೋದು, ಒಂದು ಕತೆ ಪುಸ್ತಕ ಅಂತಾನೆ ಹೇಳ್ಬೋದು. ಇಡೀ ವಿಶ್ವದಲ್ಲೇ ಇಲ್ಲದಂತಹ ಒಂದು ಕತೆ ಪುಸ್ತಕ ಬೈಬಲ್ ಶ್ರೀ ಗ್ರಂಥ. ಆದಿಯನ್ನು ಕುರಿತು, ಅಂತ್ಯವನ್ನು ಕುರಿತು,
ಇಂದಿನ ಲೋಕವನ್ನು ಕುರಿತು, ಮುಂದಿನ ಲೋಕವನ್ನು ಕುರಿತು ಪ್ರತಿಯೊಂದನ್ನ ಅರಿತುಕೊಳ್ಳುವಂತಹ, ಕಲಿಸುವಂತಹ ಒಂದು ಗ್ರಂಥ ಪವಿತ್ರ ಶ್ರೀ ಗ್ರಂಥ ಬೈಬಲ್. ಈ ಪವಿತ್ರ ಗ್ರಂಥ ಎಂದು ಹೇಳುತ್ತೇವೆ, ನಿಜ, ಪ್ರತಿಯೊಬ್ಬರಿಗೂ ಗೊತ್ತು. ಬೈಬಲ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತುಂಟು. ಈ ಶ್ರೀಗ್ರಂಥದ ವಿವರಣೆಗಳನ್ನ, ಈ ಶ್ರೀಗ್ರಂಥದ ಸತ್ಯಗಳನ್ನ, ಈ ಶ್ರೀಗ್ರಂಥದ ಗೂಢಾರ್ಥಗಳನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಇವತ್ತು ಶುಭ ಸಂದೇಶ ನಾನು ಮಾತ್ರ ಅಲ್ಲ, ಕೋಟ್ಯಾಂತರ ಜನ ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ. ಒಬ್ಬೊಬ್ಬರ ಶುಭ ಸಂದೇಶವು ವಿಭಿನ್ನವಾದಂತಹ ಶುಭ ಸಂದೇಶಗಳಾಗಿದೆ. ಒಬ್ಬೊಬ್ಬರ ಶುಭ ಸಂದೇಶ ಸಾರುವಿಕೆಯಲ್ಲಿ ಒಂದೊಂದು ವಿಧವಾದ ವ್ಯತ್ಯಾಸಗಳಿದೆ. ಹೌದು ಪ್ರಿಯರೇ, ಒಬ್ಬರು ಯೇಸುಸ್ವಾಮಿಯ ಅದ್ಭುತ ಕಾರ್ಯಗಳನ್ನು ಸಾರುವವರು, ಒಂದು ಸಮೂಹ ಪ್ರಭು ಯೇಸುವಿನ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಸಾರುವವರು, ಇನ್ನೊಂದು ಸಮೂಹ ದೇವರ ವಾಕ್ಯದ ಒಳ ಅರ್ಥಗಳನ್ನ ವಿವರಿಸುವವರು, ಇನ್ನೊಂದು ಸಮೂಹ ದೇವರ ವಾಕ್ಯದ ಗೂಢಾರ್ಥಗಳನ್ನ ಪ್ರಕಟಿಸುವವರು, ಇನ್ನೊಂದು ಸಮೂಹ ಪಾಪಗಳನ್ನ ಕುರಿತು ಪ್ರಕಟಿಸುವವರು, ಬರೀ ಪಾಪಗಳ ಕುರಿತಾದಂತಹ ಪ್ರಕಟಣೆ. ಇನ್ನೊಂದು ಸಮೂಹ ದುಷ್ಟ ಆತ್ಮಗಳ ಬಗ್ಗೆ, ದುಷ್ಟ ಆತ್ಮಗಳನ್ನು ಬಿಡಿಸಿ ಬಂಧನಗಳನ್ನು ಬಿಡಿಸುವುದರ ಬಗ್ಗೆ ಸಾರುವವರು. ಇನ್ನೊಂದು ಸಮೂಹ ಬರೀ ಪ್ರೀತಿಯನ್ನು ಕುರಿತು ಮಾತ್ರ ಸಾರುವವರು. ಇನ್ನೊಂದು ಸಮೂಹ ಬರೀ ಹಳೆ ಒಡಂಬಡಿಕೆಯನ್ನು ಕುರಿತು ಸಾರುವವರು. ಇನ್ನೊಂದು ಸಮೂಹ ಪ್ರಕಟಣಾ ಗ್ರಂಥಗಳ ಕುರಿತು ಸಾರುವವರು. ಒಂದು ಸಮೂಹ ಪವಿತ್ರಾತ್ಮನ ಕುರಿತು, ಇನ್ನೊಂದು ಸಮೂಹ ತಂದೆ ದೇವರನ್ನು ಕುರಿತು, ಇನ್ನೊಂದು ಸಮೂಹ ಯೇಸುಸ್ವಾಮಿಯನ್ನು ಕುರಿತು, ಇನ್ನೊಂದು ಸಮೂಹ ಯೇಸುವಿನ ಪೂಜ್ಯ ಪಾಡು ಮರಣವನ್ನು ಕುರಿತು, ಇನ್ನೊಂದು ಸಮೂಹ ದೈವ ವಾಕ್ಯದ ತಿರುಳಿ ಏನು, ಶುಭ ಸಂದೇಶ ಅಂದ್ರೆ ಏನು ಎಂಬುದನ್ನು ಸಾರೋದನ್ನು. ಹೀಗೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಶುಭ ಸಂದೇಶನ ಈ ಲೋಕದಲ್ಲಿ ಸಾರ್ತಾ ಇದ್ದಾರೆ. ಸಾರ್ತಾ ಇರೋದನ್ನು ನಾವು ಕೇಳ್ತಾ ಇದ್ದೇವೆ. ಕೋಟ್ಯಾಂತರ ಜನ ಸಾರ್ತಾ ಇದ್ದೇವೆ ಪ್ರಿಯರೇ. ಆದ್ರೂ ಜನಕ್ಕೆ ಸಾಕಾಗ್ತಾ ಇಲ್ಲ. ಸಾರುವವರ ಕೊರತೆ ಇದೆ, ಹಾಗೆ ಕೇಳುವವರ ಕೊರತೆ ಇದೆ, ಸಾರುವವರ ಕೊರತೆಯೂ ಇದೆ. ಕೊಯ್ಲುಗಾರರು ಕಡಿಮೆ ಇದ್ದಾರೆ, ಬೆಳೆಯೂ ಜಾಸ್ತಿ ಇದೆ. ಆದರೆ ಕೊಯ್ಲಿಗೆ ತಕ್ಕಂತ ಬೆಳೆಗಾರರಿಲ್ಲ, ಬೆಳೆಗೆ ತಕ್ಕಂತ ಕೊಯ್ಲುಗಾರರು ಇಲ್ಲ. ಏನು ಕಾರಣ? ಹಂಬಲವಿಲ್ಲ, ದಾಹವಿಲ್ಲ. ಪ್ರಿಯರೇ, ದೇವರ ವಾಕ್ಯವನ್ನು ಸಾರುವಂಥದ್ದು ದೇವರ ಕರೆ. ಆದರೆ ಅದಕ್ಕಿಂತ ದೇವರ ವಾಕ್ಯವನ್ನ ಸಾರುವಂತಹ, ವಾಕ್ಯವನ್ನ ಧ್ಯಾನಿಸಿ, ಆಲಿಸಿ, ಧ್ಯಾನಿಸಿ ಪಾಲಿಸುವಂಥದ್ದು ಶ್ರೇಷ್ಠ ಕರೆ. ಸಾರುವಂಥದ್ದು ದೇವರ ಕರೆ, ಆದರೆ ಸಾರಿದ್ದನ್ನ ಆಲಿಸಿ, ಧ್ಯಾನಿಸಿ ಪಾಲಿಸುವಂಥದ್ದು ಶ್ರೇಷ್ಠವಾದ ಕರೆ. ಈ ಶ್ರೇಷ್ಠವಾದ ಕರೆಗನುಗುಣವಾಗಿಯೇ, ಈ ಶ್ರೇಷ್ಠವಾದ ಕರೆಯ ನಿಮಿತ್ತವಾಗಿಯೇ ಪ್ರತಿಯೊಬ್ಬರು ರಕ್ಷಣೆಯನ್ನು ಹೊಂದುವುದನ್ನು ನಾವು ನೋಡ್ತೇವೆ, ಪರಿವರ್ತನೆ ಹೊಂದುವುದನ್ನು ನಾವು ನೋಡ್ತೇವೆ, ಬಿಡುಗಡೆ ಹೊಂದುವುದನ್ನು ನಾವು ನೋಡ್ತೇವೆ, ಹೊಸ ಜೀವನವನ್ನ ಮಾಡುವುದನ್ನು ನಾವು ನೋಡ್ತೇವೆ, ಕೆಟ್ಟದನ್ನು ಬಿಟ್ಟು ಬಿಡುವುದನ್ನು ನಾವು ನೋಡ್ತೇವೆ, ಪವಿತ್ರ ಪ್ರಜೆಗಳಾಗಿ ಮಾರ್ಪಾಡಾಗುವುದನ್ನು ನಾವು ನೋಡ್ತೇವೆ, ಶುಭ ಸಂದೇಶವನ್ನು ಸಾರುವುದನ್ನು ನಾವು ನೋಡ್ತೇವೆ. ಪ್ರೀಸಲು, ನೀವು ಯಾವ ಸಮೂಹದವರು? ನೀವು ಯಾವ ವಿಧದಲ್ಲಿ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀರಿ? ಯಾವ ವಿಧವಾದ ದೇವರ ವಾಕ್ಯ ನಿಮಗೆ ಆಕರ್ಷಣೀಯವಾಗಿದೆ? ಇನ್ನೂ ಕೆಲವು ಸಮೂಹವನ್ನು ನೋಡ್ತೇವೆ, ಬರೀ ಡ್ಯಾನ್ಸ್ ಮಾಡಿ ಸಂದೇಶವನ್ನು ಸಾರುವಂಥದ್ದು. ಇನ್ನೂ ಸಮೂಹ ನೋಡ್ತೇವೆ, ಬರೀ ಜೋಕ್ ಮಾಡಿ, ಒಂದು ವಾಕ್ಯ ಎರಡು ವಾಕ್ಯ ಹೇಳಿ ಪೂರ್ತಿ 1 ಗಂಟೆ ಜೋಕ್ ಮಾಡಿ ದೇವರ ವಾಕ್ಯವನ್ನು ಸಾರುವಂಥದ್ದು. ವಿಭಿನ್ನ ರೀತಿಯ ಶೈಲಿಗಳಲ್ಲಿ ಇವತ್ತು ನಾವು ನೋಡ್ತೇವೆ. ಇನ್ನೊಂದು ಸಮೂಹ ಹೇಳ್ತದೆ ಬರೀ ದಶಾಜ್ಞೆಗಳನ್ನ ಕುರಿತು, 10 ಕಟ್ಟಳೆಗಳನ್ನ ಕುರಿತು. ಇನ್ನೊಂದು ಸಮೂಹ ಸಾರ್ತದೆ ಬರೀ ದಶಮಾಂಶಗಳನ್ನ ಕುರಿತು, ದಶಮ ಭಾಗ ಕೊಡುವುದನ್ನು ಕುರಿತು. ಯಾವುದು ಶ್ರೇಷ್ಠ? ಎಲ್ಲವೂ ಶ್ರೇಷ್ಠವೇ. ಒಳಿತಾಗಿ ತೆಗೆದುಕೊಳ್ಳುವಾಗ ಎಲ್ಲವೂ ಶ್ರೇಷ್ಠವೇ. ಹಾಗೆ ಇಂದು ಈ ಕಥೋಲಿಕ ಧರ್ಮಸಭೆ ಅಡಿಸ್ಥಾನದಲ್ಲಿ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ಸಾರುವಂತದ್ದು, ನಾನು ಯಾರು? ದೇವರೊಂದಿಗೆ ಜೀವಿಸಲು, ಪ್ರಭುವಿನೊಂದಿಗೆ ಜೀವಿಸಲು, ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲು ನಾನು ಯಾರಾಗಿದ್ದೇನೆ? ನನ್ನ ಜೀವನ ಏನಾಗಿದೆ
ಎಂಬ ಬದಲಾವಣೆಯಲ್ಲಿ ಸ್ವರ್ಗದೆಡೆಗೆ ಪ್ರಭು ಯೇಸುವಿನ ಎರಡನೆಯ ಬರುವಿಕೆಗೆ ಸಿದ್ಧ ಮಾಡುವಂತದ್ದಾಗಿದೆ ಈ ಸ್ವರ್ಗೀಯ ಯಾತ್ರೆಯ ಧ್ಯಾನ. ನನ್ನನ್ನು ನಾನು ಅರಿತುಕೊಂಡ ಬಳಿಕ ನನ್ನ ದೇವರನ್ನು ಅರಿತುಕೊಳ್ಳಲು ಸಾಧ್ಯ. ನನ್ನನ್ನು ನಾನು ತಿಳಿದ ಬಳಿಕವೇ ನನ್ನ ದೇವರನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ನನ್ನ ಬಲಹೀನತೆ, ನನ್ನಲ್ಲಿರುವಂತಹ ಹೋರಾಟಗಳಿಂದ ಹೊರಬರುವಾಗ ಮಾತ್ರವೇ ನನ್ನ ದೇವರನ್ನ ಕಂಡುಕೊಳ್ಳಲು ಸಾಧ್ಯ ಎಂಬ ಸತ್ಯವನ್ನ ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ಮುಖಾಂತರವಾಗಿ ನೀವು ಧ್ಯಾನಿಸ್ತಾ ಇದ್ದೀರಿ. ಪ್ರಿಯರೇ, ಈ ಗೂಢಾರ್ಥದ ವಿಷಯಗಳನ್ನು ನಾವು ಧ್ಯಾನಿಸುವಾಗ ಇಂದು ಒಂದು ವಿಶೇಷವಾದ ಕಾರ್ಯವನ್ನು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ನಮಗೆ ಸಹಾಯವನ್ನು ಮಾಡ್ತಾರೆ. ಹಲವು ಕಡೆಗಳಲ್ಲಿ, ಹಲವು ಸಭೆಗಳಲ್ಲಿ ಈ ಒಂದು ಕಾರ್ಯ ಇದೆ. ಕಥೋಲಿಕ ಧರ್ಮ ಸಭೆಯಲ್ಲಿ ಪ್ರತಿಯೊಂದು ಸಭೆಗಳಲ್ಲಿಯೂ ಸಹ ಈ ಒಂದು ಕಾರ್ಯವಿದೆ. ಏನು ಅದು ಕಾರ್ಯ? ಪ್ರಿಯರೇ, ಒಂದು ಮಗು ಇದೆ, ಒಂದು ಪುಟ್ಟ ಮಗು ಇದೆ. ಈ ಪುಟ್ಟ ಮಗುವಿನ ಅಳುವಿಗೆ ಕಾರಣ ಒಂದು ತಾಯಿಗೆ ಅರ್ಥವಾಗ್ತದ, ಅಥವಾ ತಂದೆಗೆ ಅರ್ಥವಾಗ್ತದ, ಅಥವಾ ಮನೆಯಲ್ಲಿರುವವರಿಗೆ ಅರ್ಥವಾಗ್ತದ? ಯಾರಿಗೆ ಅರ್ಥ ಆಗ್ತದೆ? ನೀವೆಲ್ಲ ತಾಯಿಯಂದಿರು. ನಿಮ್ಮ ಮಗುವಿನ ಕೂಗು, ಅಳು ಯಾಕೆ ಎಂಬುದು ನಿಮಗೆ ಅರ್ಥವಾಗ್ತದ? ಅರ್ಥವಾಗ್ತದ? ಮೇರಿ ಡಿಸೋಜ, ನಿಮ್ಮ ಮಗುವಿನ ಕೂಗು ನಿಮಗೆ ಅರ್ಥವಾಗ್ತದ? ಯಾಕೆ ಅಳ್ತಾ ಇದೆ ಮಗು ಅಂತೇಳಿ? ಹೊಟ್ಟೆ ನೋವು ಅಂತ ಅಳ್ತಾ ಇರ್ತದ, ಅಥವಾ ಹಸಿವು ಅಂತ ಅಳ್ತಾ ಇರ್ತದ? ಎಲ್ಲದಕ್ಕೂ ತಾಯಿ ಏನ್ ಮಾಡ್ತಾಳೆ? ಮಗು ಅತ್ತಾಗಲ್ಲ ತಾಯಿ ಒಂದು ಕೆಲಸ ಮಾಡ್ತಾಳೆ, ತನ್ನ ಎದೆ ಹಾಲನ್ನು ಕೊಡ್ತಾಳೆ. ಮಗು ಏನೇ ಮಾಡಿದ್ರು ಮಗುವಿಗೆ ಕೊಡುವಂತ ತಾಯಿ ಒಂದೇ ಒಂದು ಕರ್ತವ್ಯ, ತನ್ನ ಎದೆ ಹಾಲನ್ನು ಮಾತ್ರ ಉಣಿಸ್ತಾಳೆ. ಪ್ರಾರಂಭದ ಹಂತಗಳಲ್ಲಿ ನಾವು ನೋಡ್ತೇವೆ, ಮಗುವಿನ ನೋವು ಏನು ಅಂತ ಗೊತ್ತಾಗೋದಿಲ್ಲ, ಮಗು ಯಾಕೆ ಅಳ್ತಾ ಇದೆ ಅಂತ ಗೊತ್ತಿಲ್ಲ, ಯಾಕೆ ರೊಚ್ಚೆ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ತಾಯಿಗೆ ಅರ್ಥವಾಗುವುದಿಲ್ಲ. ತನ್ನ ಮಗುವಿನ ಆ ಮೊದಲಿನ ಆ ಅಳುವಿನ ಅರ್ಥ ತಾಯಿಗೆ ಅರ್ಥವಾಗುವುದಿಲ್ಲ. ಆದ್ರೆ ತಾಯಿ ಹೃದಯದಲ್ಲಿ ತುಂಬಾ ಆತಂಕಕ್ಕೆ ಒಳಗಾಗ್ತಾಳೆ. ಅಯ್ಯೋ, ನನ್ನ ಮಗು ಯಾಕೆ ಅಳ್ತಾ ಇದೆ ಅಂತ ಗೊತ್ತಿಲ್ಲಲ್ಲ, ಏನ್ ಮಾಡೋದು? ಗ್ರೇಪ್ ವಾಟರ್ ಕೊಡೋಣವಾ? ಗ್ರೇಪ್ ವಾಟರ್ ಕೊಡ್ತಾಳೆ. ಏನಾದ್ರೂ ಒಂದು ಕಾಯಿ ಬರ್ತದೆ, ಹಸಿರುಕಾಯಿ, ಆ ಹಸಿಕಾಯಿನ ತಿಕ್ಕಿ ಕೊಡೋಣವಾ? ಹೊಟ್ಟೆ ನೋವು ಇದೆಯಾ? ಇಲ್ಲ ಮೂತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಇಲ್ಲ ಟಾಯ್ಲೆಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಮಗು ಏನಾಗ್ತಾ ಇದೆ ಗೊತ್ತಿಲ್ಲ ಅಂತೇಳಿ ತಾಯಿ ತಬ್ಬಿಬ್ಬಾಗಿ ತನ್ನ ಈ ತೋಳಿನಲ್ಲಿ ತನ್ನ ಮಗುವನ್ನು ಹಿಡಿದುಕೊಂಡು ಆ ಮಗುವನ್ನ ಅಲಗಾಡಿಸುತ್ತಾ ತನ್ನದೇ ಆದ ಭಾಷೆಯಲ್ಲಿ ಅವಳಿಗೆ ಇಷ್ಟ ಬಂದ ರೀತಿಯಲ್ಲಿ ತನ್ನ ಮಗುವಿನಲ್ಲಿ ಮಾತನಾಡ್ತಾಳೆ, ಮುದ್ದು ಮಾಡ್ತಾಳೆ. ಹೌದಾ ಸುನೀತಾ ಕುಟೀನು? ಲೀನಾ ಮಸ್ಕರ್ನೆಸ್ಗೆ ಗೊತ್ತಾಗ್ತದೆ ಅಂತ, ಪರವಾಗಿಲ್ಲ, ತುಂಬಾ ಅದೃಷ್ಟವಂತರು ನೀವು. ಹಾಗಾದ್ರೆ ನಿಮ್ಮ ಮಗು ಅಳಬೇಕಾದ್ರೆ ಯಾಕೆ ಅಳ್ತಾ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ತುಂಬಾ ಅದೃಷ್ಟವಂತರು. ನೋ ಪ್ರಾಬ್ಲಮ್. ಆದ್ರೆ ನನ್ನ ದೃಷ್ಟಿಯಲ್ಲಿ ನಾನೊಬ್ಬ ತಾಯಿಯಲ್ಲ, ತಂದೆಯಾಗಿದ್ದೇನೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ನೋಡುವಾಗ ಯಾವ ತಾಯಿಗೂ ತನ್ನ ಮಗು ಯಾಕೆ ಅಳುತ್ತದೆ ಎಂಬುದಾಗಿ ಪ್ರಾರಂಭದ ಹಂತದಲ್ಲಿ ಗೊತ್ತಾಗುವುದಿಲ್ಲ. ಯಾವ ಕಾರಣಕ್ಕಾಗಿ ತನ್ನ ಮಗು ಅಳುತ್ತಾ ಇದೆ ಎಂಬುವಂತ ಅರ್ಥ, ಆ ಅಳುವಿನ ಅರ್ಥ ತಾಯಿಗೆ ಗೊತ್ತಾಗೋದಿಲ್ಲ. ತಾಯಿಗೆ ಅರ್ಥ ಆಗೋದಿಲ್ಲ, ತಂದೆಗೆ ಅರ್ಥ ಆಗ್ತದ? ತಂದೆ ಬರೀ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾನೆ, ಮಿಟ ಏನಾಯ್ತಮ್ಮ, ಯಾಕಮ್ಮ, ಯಾಕೆ ಅಳ್ತಾ ಇದೆ? ಅಯ್ಯೋ ಕೊಡು. ಅವನು ತೋಳ ಮೇಲೆ ಹಾಕೊಳ್ತಾನೆ, ಅವಳು ಸಹ ಆ ಮಗುನ ಲಾಲಿ ಆಡ್ತಾ ಮಲಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಜೋಳಿಗೆಯಲ್ಲಿ ಹಾಕಿ ಮಗುನ ಅತ್ತಿತ್ತ ಆಡಿಸ್ತಾರೆ, ಇಲ್ಲ ತೊಟ್ಟಿಲಲ್ಲಿ ಹಾಕಿ ಇತ್ತಿತ್ತ ಆಡಿಸ್ತಾರೆ, ಇಲ್ಲ ಆಡಾಡ್ತಾರೆ, ಕೈ ತಟ್ತಾರೆ, ಏನಾದ್ರೂ ಅಲಗಾಡಿಸ್ತಾರೆ. ಹೌದಲ್ಲ? ಇದು ಒಂದು ತಾಯಿ ಮಗುವಿನ ಬಾಂಧವ್ಯದ ಒಂದು ಪ್ರಾರಂಭದ ಹಂತ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಒಂದು ಮಗುವಿನ ಅಳು ಒಂದು ತಾಯಿಯನ್ನ ಕಂಡುಕೊಳ್ಳಬೇಕಾದ್ರೆ ಕಾಲಗಳು ಉರುಳಬೇಕು.
ಆದರೆ ತಾಯಿಯ ಆ ಒಂದು ಶಬ್ದ ತನ್ನ ಮಗುವಿಗೆ ಗೊತ್ತಾಗೋದು ಬೇಕಾಗಿಲ್ಲ, ಅದರ ಅರ್ಥ ಬೇಕಾಗಿಲ್ಲ. ತಾಯಿಯನ್ನ ನೋಡುವಾಗಲೇ ತಾಯಿ ಮಗುವಿಗೆ ಸಂತೋಷ. ತಾಯಿಯನ್ನ ನೋಡುವಾಗಲೇ, ತಾಯಿ ತನ್ನ ಎದೆಯಲ್ಲಿ ತನ್ನ ಮಗುವನ್ನು ಇಟ್ಟುಕೊಳ್ಳುವಾಗಲೇ ತಾಯಿ ಮಗುವಿಗೆ ಆನಂದ. ನನ್ನ ತಾಯಿ ಇದ್ದಾರೆ, ನನ್ನ ತಾಯಿಯ ಸಂರಕ್ಷಣೆ ಇದೆ ಅಂತೇಳಿ ಗಟ್ಟಿಯಾಗಿ ಆ ಮಗು ತನ್ನ ಕೈಗಳಿಂದ ಆ ಬಟ್ಟೆಗಳನ್ನು ಹಿಡಿದುಕೊಳ್ಳುತ್ತದೆ ಅಥವಾ ತಾಯಿಯ ದೇಹವನ್ನು ಅಪ್ಪಿಕೊಳ್ಳುತ್ತದೆ. ಆ ತಾಯಿಯ ಶಬ್ದ ಕೇಳುವಾಗಲೇ ಇದು ನನ್ನ ತಾಯಿ ಎಂಬುದು ಅದಕ್ಕೆ ಅರಿವಾಗ್ತದೆ. ತಾಯಿಯ ಪ್ರೀತಿಯ ವಾಸನೆ ಆ ಮಗುವಿಗೆ ಅರಿವಾಗ್ತದೆ. ಆ ತಾಯಿಯ ಸ್ಮೆಲ್ ಚೆನ್ನಾಗಿ ಅರಿವಾಗ್ತದೆ. ಯಾರೇ ಬಂದು ಆ ಮಗುವಿನ ಸಮಾಧಾನ ಮಾಡಿದ್ರು ಸಮಾಧಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ತಾಯಿಯ ವಾಸನೆ ಗೊತ್ತುಂಟು. ಒಂದು ಮಗುವಿಗೆ ತನ್ನ ತಾಯಿಯ ವಾಸನೆ ಮಾತ್ರ ಚೆನ್ನಾಗಿ ಗೊತ್ತುಂಟು, ಬೇರೆಯವರ ತಾಯಿಯ ವಾಸನೆ ವ್ಯತ್ಯಾಸ ಚೆನ್ನಾಗಿ ಗೊತ್ತುಂಟು. ಹಾಗೆ ಕೈಯಲ್ಲಿ ಹಿಡಿಯುವಾಗಲೇ ಗೊತ್ತಾಗ್ತದೆ ಮಗುವಿಗೆ ಇದು ನನ್ನ ತಾಯಿಯಲ್ಲ, ಇದು ನನ್ನ ತಾಯಿಯಲ್ಲ ಅಥವಾ ನನ್ನ ತಂದೆಯಲ್ಲ ಎಂಬುವಂತ ಪರಿಚಯ ತನ್ನ ಮಗುವಿಗೆ ಅರ್ಥವಾಗಿ ಹೋಗ್ತದೆ. ಇನ್ನೂ ಹೆಚ್ಚಾಗಿ ಕೂಗಲಿಕ್ಕೆ ಶುರು ಮಾಡ್ತದೆ, ಭಯದಿಂದ ಕೂಗಲಿಕ್ಕೆ ಶುರು ಮಾಡ್ತದೆ, ಇನ್ನೂ ಜೋರಾಗಿ ಕೂಗಲಿಕ್ಕೆ ಶುರು ಮಾಡ್ತದೆ. ಒಂದು ತಂದೆ ತಾಯಿಯ ಸ್ಪರ್ಶ ಮಾತ್ರ ಮಗುವಿಗೆ ಗೊತ್ತಾಗುವಂಥದ್ದು, ಬೇರೆ ಯಾರ ಸ್ಪರ್ಶ ಗೊತ್ತಾಗೋದಿಲ್ಲ. ಅದಕ್ಕೆ ಭಯವಾಗ್ತದೆ, ಇನ್ನೊಬ್ಬರ ಸ್ಪರ್ಶ ನೋಡುವಾಗ ಭಯ ಆಗ್ತದೆ. ಯಾಕೆಂದ್ರೆ ಒಬ್ಬೊಬ್ಬರ ಕೈಗಳಲ್ಲಿರುವಂತಹ ಸ್ಪರ್ಶದ ಆಕರ್ಷಣೆಯ ಒಂದೊಂದು ಕಾರ್ಯಗಳು ಆ ಮಗುವಿಗೆ ಅನುಭವ ಆಗ್ತದೆ. ಒಂದು ಕ್ರೂರಿಯಾಗಿರುವವನು, ಕಠಿಣವಾಗಿರುವಂತಹ ವ್ಯಕ್ತಿ ಕೈಗಳಲ್ಲಿ ಒಂದು ಮಗುವನ್ನು ಹಿಡಿಯುವಾಗಲೂ ಅದಕ್ಕೆ ಚೆನ್ನಾಗಿ ಅರಿವಾಗ್ತದೆ. ಒಬ್ಬೊಬ್ಬರ ಕೈಗಳ ಹಾರ್ಡ್ನೆಸ್ ನೋಡುವಾಗ ಅದಕ್ಕೆ ಮಗುವಿಗೆ ಅರ್ಥವಾಗ್ತದೆ. ತಾಯಿಯ ಮೃದುವಾದ ಕೈ, ಆ ಮೃದುವಾದ ಗರ್ಭದಲ್ಲಿ ಪೋಷಣೆ ಪಡೆದಂತಹ ಮಗು, ತಂದೆ ತಾಯಿಯ ಬಾಂಧವ್ಯದಲ್ಲಿ ಆ ತಂದೆಯ ಶಬ್ದವನ್ನು ಕೇಳಿ 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 ಬೆಳೆದಂತಹ ಮಗು, ಶಬ್ದವು ಚೆನ್ನಾಗಿ ಮಗುವಿಗೆ ಅರ್ಥವಾಗ್ತದೆ. ಇದು ನನ್ನ ತಂದೆ, ಇದು ಯಾವಾಗ್ಲೂ ನಾನು ಕೇಳ್ತಾ ಇದ್ದೇನೆ ಕಿವಿಯಲ್ಲಿ, ಇದು ನನ್ನ ತಾಯಿ ಯಾವಾಗ್ಲೂ ನಾನು ಕಿವಿಯಲ್ಲಿ ಕೇಳ್ತಾ ಇದ್ದೇನೆ. 24 ಗಂಟೆ 9 ತಿಂಗಳುಗಳ ಕಾಲ ಇದೇ ಶಬ್ದ ತನ್ನ ಕಿವಿಯಲ್ಲಿ, ತನ್ನ ಮಗುವಿನ ಕಿವಿಯಲ್ಲಿ. ನೋಡಿ, ಅದು ಸಾಧಾರಣವಾಗಿ ಒಂದು ಮಗುವನ್ನು ಚಿಂತಿಸುವಾಗ ನಮ್ಮ ಮುಂದೆ ಬರುವಂತಹ ಯೋಚನೆಗಳು, ಅನುಭವಗಳು. ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ, ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದ್ದೇವೆ. ನಾವು ಧ್ಯಾನಿಸುವಂತಹ ವಾಕ್ಯಗಳು ಪ್ರತಿಯೊಂದಕ್ಕೂ ಅರ್ಥವನ್ನು ಕೊಡಬೇಕು. ಪ್ರಿಯರೇ, ನಿಮ್ಮ ಮುಂದೆ ನಾನೀಗ ಪ್ರಾರಂಭಿಸಿದೆ. ಈ ಪ್ರಾರಂಭಕ್ಕೆ ಕಾರಣ ಉಂಟು. ಇದು ನಾನು ಹೀಗೆ ಪ್ರಾರಂಭಿಸಬೇಕೆಂಬುದು ನನಗೆ ಇಲ್ಲ, ಅದು ತಾನಾಗಿಯೇ ಬಂತು, ನನ್ನೊಳಗಿಂದ ಅದು ಬಂತು, ಒಂದು ಉದಾಹರಣೆಯಾಗಿ ಬಂತು. ಪ್ರಿಯರೇ, ಯಾವುದಕ್ಕಾಗಿ ಇದನ್ನ ನಾವು ಧ್ಯಾನಿಸ್ತಾ ಇದ್ದೇವೆ ಎಂಬುದಾದರೆ, ಪ್ರಿಯರೇ, ದಯವಿಟ್ಟು ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ಹಾಗೆಯೇ ಶೇರ್ ಮಾಡಿ. ಎಷ್ಟೋ ಜನ ಕಣ್ಮರೆಯಾಗಿ ಹೋಗಿದ್ದಾರೆ. ದಯವಿಟ್ಟು ಈ ಶುಶ್ರೂಷೆಗೆ ಪ್ರೋತ್ಸಾಹಿಸುವಂತೆ ಸಹಾಯ ಮಾಡಿ. ಮತ್ತೆ ಮುಖ್ಯವಾಗಿ ಯೂಟ್ಯೂಬ್ ಚಾನೆಲ್ಗಳನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಿಮ್ಮ ಮಿತ್ರರಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸ್ವಲ್ಪ ದಯವಿಟ್ಟು ಹೇಳಿ. ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಲಿಕ್ಕೋಸ್ಕರವಾಗಿ ಹಾಗೆ ದಯವಿಟ್ಟು ಎಲ್ಲರಿಗೂ ಸಹ ಆಹ್ವಾನವನ್ನು ಕೊಡಿ. ಪ್ರತಿಯೊಬ್ಬರು ಈ ಒಂದು ಮಧ್ಯಾಹ್ನದ ಈ ಶುಶ್ರೂಷೆಯಲ್ಲಿ ಒಂದಾಗಲು ದಯವಿಟ್ಟು ಪ್ರೋತ್ಸಾಹಿಸಿ ಹಾಗೂ ಪ್ರಾರ್ಥಿಸಿ. ಯಾಕೆಂದ್ರೆ ನಾವು ಪ್ರತಿದಿನ ವಿಭಿನ್ನವಾದಂತಹ ಕಾರ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ದಿನ ಪವಿತ್ರಾತ್ಮರು ನಮಗೆ ಕಲಿಸಿಕೊಡುವಂತಹ ಒಂದು ಶ್ರೇಷ್ಠವಾದಂತಹ ಒಂದು ಪಠಣೆಯಾಗಿದೆ ಪ್ರಿಯರೇ, ಇವತ್ತು ನಾವು ಧ್ಯಾನಿಸತಕ್ಕಂಥದ್ದು. ಈ ಒಂದು ಘಟನೆ, ಈ ಒಂದು ಸಬ್ಜೆಕ್ಟ್ ಪ್ರತಿಯೊಬ್ಬರಲ್ಲಿ ಗೊಂದಲವನ್ನು ತರ್ತದೆ, ಪ್ರತಿಯೊಬ್ಬರಲ್ಲಿ ಸಂಶಯವನ್ನು ತರ್ತದೆ, ಪ್ರತಿಯೊಬ್ಬರಿಗೂ ಅಡಚಣೆಯನ್ನು ತರ್ತದೆ. ಕೆಲವರಿಗೆ ಮಾತ್ರ ಈ ಒಂದು ಕಾರ್ಯ ಸರಿ ಎಂಬುದಾಗಿ ಹೇಳ್ತದೆ, ಇನ್ನು ಕೆಲವರಿಗೆ ಈ ವಾಕ್ಯದ ತಿರುಳು ಅರ್ಥವಾಗುವುದಿಲ್ಲ. ಹೇಗೆ ಎಂಬುದಾದರೆ, ಈಗ ನಾವು ಕೇಳಿದ್ವಲ್ಲ, ಒಂದು ಮಗುವಿನ ಶಬ್ದ, ಒಂದು ತಾಯಿ ತಂದೆಯ ಸ್ಪರ್ಶ, ಒಂದು ಮಗುವಿನ ಕೂಗು ಯಾರಿಗೆ ಹೇಗೆ ಅನುಭವವಾಗುತ್ತದೆ, ಅನುಭವವಾಗುವುದಿಲ್ಲ ಎಂಬಂತ ಕಾರ್ಯದ ಮುಖಾಂತರವಾಗಿ. ಪ್ರಿಯರೇ, ಇಂದು ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ ಭಾಷಾವರಗಳನ್ನು ಕುರಿತು. ಭಾಷಾವರವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ಈ ಭಾಷಾವರ ಅಂತ ಹೇಳಬೇಕಾದ್ರೆ ಹಲವಾರು ಜನರಲ್ಲಿ ಗೊಂದಲಗಳಿದೆ.
ತುಂಬಾ ಜನರಿಗೆ ನಾನು ಎಲ್ಲ ಧ್ಯಾನದಲ್ಲಿ ಹೋಗುವಾಗ ಸ್ತುತಿಸುವಾಗ ಹಲವು ವಿಧದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಸ್ತುತಿಸುವಾಗ ಪ್ರತಿಯೊಬ್ಬರಲ್ಲಿ ನಾವು ನೋಡ್ತೇವೆ, ಎಲ್ರಿಗೂ ಅಯ್ಯೋ ನನಗೂ ಈ ಭಾಷಾವರ ಇಲ್ವಲ್ಲ, ಅಯ್ಯೋ ಅವ್ರು ಸ್ತುತಿಸ್ತಾ ಇದ್ರೆ ನನಗೆ ಸ್ತುತಿಸ್ತಾ ಇಲ್ವಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಕೆಲವು ಸರಿ ಭಾಷಾವರಗಳನ್ನ ಬರೆದುಕೊಳ್ಳುವವರನ್ನು ಸಹ ನಾವು ನೋಡ್ತೇವೆ. ಭಾಷಾವರನ್ನ ಬರೆದುಕೊಳ್ಳುವಂತ ವ್ಯಕ್ತಿಗಳನ್ನ ಅದನ್ನ ಕಲಿತು ಬಾಯಟ್ ಮಾಡೋರನ್ನ ಸಹ ನಾವು ನೋಡ್ತೇವೆ. ಈ ಕಲಿತು ಬಾಯ್ ಹಾಟ್ ಮಾಡೋದ್ರಿಂದ ಏನು ಪ್ರಯೋಜನವಿಲ್ಲ. ಅವರು ಹೇಳ್ತಾ ಇದ್ದಾರೆ, ಅದರಿಂದ ಅವರು ಹೇಳುವಾಗೆ ನಾನು ಹೇಳ್ಬೇಕು ಎಂಬುದಾಗಿ ಬರೆದುಕೊಂಡು ಬಾಯ್ ಹಾಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಪ್ರಿಯರೇ, ಭಾಷಾವರ ಇದರ ಕರೆಕ್ಟ್ ಆಗಿ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಬೈಬಲ್ನ ಶ್ರೀಪುಟಗಳನ್ನ ಹಳೆಯ ಒಡಂಬಡಿಕೆಯಿಂದ ನಾವು ತೆಗೆದುಕೊಂಡು ಬರಬೇಕಾದ್ರೆ ಈ ಹಳೆ ಒಡಂಬಡಿಕೆಯಲ್ಲಿ ಈ ಭಾಷಾವರಕ್ಕೆ ಯಾವುದಾದರೂ ಸಂಕೇತಗಳಿದೆಯಾ? ಅಥವಾ ಈ ಭಾಷಾವರನ ಕುರಿತು ಹಳೆಯ ಒಡಂಬಡಿಕೆಯಲ್ಲಿ ನಿದರ್ಶನಗಳಿದೆಯಾ? ಪೂರ್ವ ಪ್ರವಾದಿಗಳಿದ್ದರು, ದೊಡ್ಡ ದೊಡ್ಡ ಪ್ರವಾದಿಗಳು. ಸಾಮುವೇಲ್ ಪ್ರವಾದಿ, ಪ್ರಾರಂಭದ ಪ್ರವಾದಿ, ದೇವರೊಂದಿಗೆ ಅತಿ ಬಾಂಧವ್ಯವನ್ನು ಬೆಳೆಸಿಕೊಂಡಂತ ನೋವ ಅಥವಾ ಅಬ್ರಹಾಮ, ಮೋಶೆ, ಎಲಿಯ, ಎಲಿಷಾ, ದಾನಿಯೇಲ, ಸಾಮುವೇಲ, ಸಾಮ್ಸಂಗ್, ಎಜೆಕಿಯೇಲ್, ಯೆರೆಮೀಯ, ಎಷ್ಟೋ ಪ್ರವಾದಿಗಳನ್ನ ನೋಡ್ತೇವೆ. ನಾಮಾನ್, ಈಗ ಹಲವಾರು ಪ್ರವಾದಿಗಳನ್ನ ನೋಡ್ತೇವೆ. ಸಾಮುವೇಲನ ನೋಡ್ತೇವೆ, ದಾವೀದನನ್ನ ನೋಡ್ತೇವೆ, ಇಜ್ಕೇಲನನ್ನ ನೋಡ್ತೇವೆ, ದಾನ್ ಪ್ರವಾದಿಯನ್ನ ನೋಡ್ತೇವೆ, ಸುಸಾನನ್ನ ನೋಡ್ತೇವೆ, ಎಸ್ತರ್ನ ನೋಡ್ತೇವೆ, ರಬೇಕನನ್ನ ನೋಡ್ತೇವೆ. ಹೌದಲ್ಲ? ಎಷ್ಟೋ ಜನರನ್ನ ನೋಡ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ. ಇಷ್ಟು ಜನ ಪ್ರವಾದಿಗಳು ದೇವರಲ್ಲಿ ಮುಖಾಮುಖಿಯಾಗಿ ಕೆಲವರು ಮಾತನಾಡುವುದನ್ನು ನಾವು ನೋಡಿದ್ದೇವೆ. ದೇವರು ಕೊಡುವಂತಹ ಪ್ರವಾದನೆಯನ್ನ ಮನಸ್ಸಿಗೆ ತಂದುಕೊಳ್ಳುವಂತ ವ್ಯಕ್ತಿಗಳನ್ನ ನಾವು ನೋಡಿದ್ದೇವೆ. ಕನಸುಗಳನ್ನ ವಿವರಿಸುವಂತಹ ವರಗಳನ್ನ ನಾವು ನೋಡಿದ್ದೇವೆ ಜೋಸೆಫ್ನ ಮುಖಾಂತರವಾಗಿ. ಪ್ರಿಯ, ಹೀಗೆ ಇಷ್ಟು ಇರಬೇಕಾದ್ರೆ ಈ ಹಳೆಯ ಒಡಂಬಡಿಕೆಯ ಇಷ್ಟು ದೊಡ್ಡ ಗ್ರಂಥದಲ್ಲಿ ನಾವು ಎಲ್ಲಿಯಾದರೂ ಈ ಭಾಷಾವರವನ್ನು ಕುರಿತು ನಾವು ಧ್ಯಾನಿಸುತ್ತೇವೆಯೇ? ಮೊದಲನೆಯ ದಿನದ ಈ ಪ್ರಶ್ನೆ ನಮಗೆ ಸರಿಯಾಗಿ ಅರ್ಥ ಆಗಬೇಕು. ಭಾಷಾವರ ಅಂದರೆ ಏನು ಎಂಬುದು ನಾವು ಸರಿಯಾಗಿ ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಅದರಿಂದ ದಯವಿಟ್ಟು ಈ ಸಬ್ಜೆಕ್ಟ್ ಅನ್ನ ಗಮನದಿಂದ ಆಲಿಸಿ. ಈ ಭಾಷಾವರ, ಅದನ್ನ ನಾನು ಹೇಳಿದೆ, ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಈ ಭಾಷಾವರ ಎಂಬುದಕ್ಕೆ ಯಾವ ಪ್ರಾಮುಖ್ಯತೆಯೂ ಇಲ್ಲ. ಈ ಭಾಷಾವರ ಎಂಬುದು ಇಲ್ಲವೂ ಇಲ್ಲ. ಅಂದ್ರೆ ನೇರವಾಗಿ ದೇವರು ಪ್ರವಾದಿಗಳ ಮೂಲಕವಾಗಿ ಮಾತನಾಡ್ತಾ ಇದ್ರು. ಪ್ರವಾದಿಗಳು ದೇವರು ಹೇಳಿದ್ದನ್ನ ತಂದು ಜನರಿಗೆ ಸಾರ್ತಾ ಇದ್ರು. ಸೊ ವಾಟ್ ಗಾಡ್ ಸೇಸ್ ಅದನ್ನ ತಗೊಂಡು ಬಂದು ಜನರಿಗೆ ಹೇಳ್ತಾ ಇದ್ರು. ದೇವರಿಗೂ ನಡುವೆ ಮಧ್ಯೆ ಇದ್ದಂಥದ್ದು ಪ್ರವಾದಿಗಳು. ದೇವರ ಹಾಗೂ ಮನುಷ್ಯರ ಮಧ್ಯೆ ಇದ್ದದ್ದು ಪ್ರವಾದಿಗಳು. ಯಾಕೆಂದ್ರೆ ಮನುಷ್ಯರಾಗಿರುವ ಪ್ರತಿಯೊಬ್ಬರಿಗೆ, ಇಸ್ರಾಯೇಲ್ ಜನಾಂಗದವರೊಂದಿಗೆ ದೇವರು ಮಾತನಾಡುತ್ತಾ ಇದ್ರು ಪ್ರವಾದಿಗಳ ಮೂಲಕವಾಗಿ, ಸಾಧಾರಣ ಮನುಷ್ಯರ ಮೂಲಕವಾಗಿ. ನೇರವಾಗಿ ಮಾತನಾಡಲಿಲ್ಲ. ಯಾಕಂದ್ರೆ ದೇವರು ತನ್ನನ್ನು ಕುರಿತು, ತನ್ನ ಪದ್ಧತಿಯನ್ನು ಕುರಿತು, ತನ್ನ ಕಾರ್ಯವನ್ನು ಕುರಿತು, ತನ್ನ ಕೆಲಸವನ್ನ ಕುರಿತು, ತನ್ನ ಮಹತ್ವವನ್ನು ಕುರಿತು ದೇವರು ಪ್ರವಾದಿಗಳ ಮೂಲಕವಾಗಿ ಮಾತನಾಡಿದರು. ಸಾಮಾನ್ಯ ಜನರಲ್ಲಿ ನೇರವಾಗಿ ಮಾತಾಡ್ಬಿಡ್ಬೋದಾಗಿತ್ತು. ನೇರವಾಗಿ ಮಾತಾಡಿದ್ರೆ ಇನ್ನೂ ಶಕ್ತವಾದ ವಿಶ್ವಾಸ ಬರ್ತಾ ಇತ್ತೇನು ಇಸ್ರಾಯೇಲರಿಗೆ. ಅಯ್ಯೋ, ದೇವರು ನಮ್ಮ ಜೊತೆಯೆಲ್ಲ ಮಾತಾಡ್ತಾ ಇದ್ದಾರೆ, ದೇವರು ಹೀಗೆ ಮಾತನಾಡ್ತಾ ಇದ್ದಾರೆ, ಆ ದೇವರ ಸ್ವರ ನಾವು ಕೇಳಿದ್ದೇವೆ ಎಂಬಂತ ಭಾಸದಿಂದ ಇನ್ನೂ ಹೆಚ್ಚು ವಿಶ್ವಾಸದಲ್ಲಿ ಎಲ್ಲ ಜನರು ಬರ್ಬೋದಾಗಿತ್ತು. ಆದರೆ ದೇವರೆಲ್ಲರೊಟ್ಟಿಗೆ ಮಾತನಾಡಲಿಲ್ಲ. ಶಬ್ದವನ್ನು ಮಾತ್ರ ಆಲಿಸಿದವರನ್ನ ನೋಡ್ತೇವೆ. 95% ಬೈಬಲ್ನ ಶ್ರೀಪುಟದಲ್ಲಿ 95% ಶಬ್ದವನ್ನು ಮಾತ್ರ ಧ್ಯಾನಿಸಿದವರು. ದೇವರ ಸ್ವರವನ್ನು 99% ದೇವರ ಶಬ್ದವನ್ನು ಮಾತ್ರ ಆಲಿಸಿದಂತವರು ಪ್ರವಾದಿಗಳು. ದೇವರನ್ನ ಮುಖಾಮುಖಿಯಾಗಿ ನೋಡಿದವರು ಯಾರು?
ದೇವರನ್ನ ಮುಖಾಮುಖಿಯಾಗಿ ನೋಡಿದಂತ ವ್ಯಕ್ತಿ ಯಾರು? ಪ್ರಿಯರೇ, ಒಂದು ಪೇಪರ್ ಇದೆ ಎನ್ನುವ, ಪೇಪರ್ ಇದೆ ಅನ್ಬೇಕಾದ್ರೆ ಪೇಪರ್ ಅಂದ್ರೆ ಹೇಗೆ ಗೊತ್ತಾಗ್ತದೆ? ಇದು ಏನಂತ ಕೇಳಿದ್ರೆ ಏನ್ ಹೇಳ್ತೀವಿ? ಪೇಪರ್ ಎಂಬುದಾಗಿ ಹೇಳ್ತೇವೆ, ಹೌದಲ್ಲ? ಇದನ್ನ ಕೇಳಿದ್ರೆ ಪೇಪರ್ ಎಂಬುದಾಗಿ ಹೇಳ್ತೇವೆ. ಯಾಕೆ ಇದನ್ನ ಪೇಪರ್ ಅಂತ ಹೇಳ್ಬೇಕು? ಬೇರೆ ಏನಾದ್ರೂ ಉಪಯೋಗಿಸ್ಬೋದಲ್ಲ? ಇದನ್ನ ತೆಗೆದುಕೊಂಡು ಇದನ್ನೇನು ಅಂತ ಹೇಳಿದ್ರೆ ನಾವೇನು ಹೇಳ್ತೇವೆ? ಲೈಟ್ ಎಂಬುದಾಗಿ ಹೇಳ್ತೇವೆ, ಹೌದಲ್ಲ? ಇದನ್ನ ತೆಗೆದುಕೊಂಡು ಏನು ಅಂತ ಹೇಳಿದ್ರೆ ಏನ್ ಹೇಳ್ತೇವೆ? ಪೆನ್ ಎಂಬುದಾಗಿ ಹೇಳ್ತೇವೆ, ಹೌದಲ್ಲ? ಇದನ್ನ ತಗೊಂಡು ಏನು ಅಂತ ಹೇಳಿದ್ರೆ ಏನ್ ಹೇಳ್ತೇವೆ? ಕನ್ನಡಕ ಎಂಬುದಾಗಿ ಹೇಳ್ತೇವೆ. ಸೊ ನಾನು ಇದನ್ನ ತೆಗೆದುಕೊಂಡ್ರೆ ಪೇಪರ್ ಅಂತ ಹೇಳ್ತೇನೆ, ಇದನ್ನ ತೆಗೆದುಕೊಂಡ್ರೆ ಕನ್ನಡಕ ಅಂತ ಹೇಳ್ತೇನೆ, ಅಥವಾ ಇನ್ನೊಂದನ್ನ ತೆಗೆದುಕೊಂಡ್ರೆ ನಾನು ಲೈಟ್ ಅಂತ ಹೇಳ್ತೇನೆ. ಹೀಗೆ ಪ್ರತಿಯೊಂದನ್ನ ನಾನು ಹೇಳ್ತೇನೆ. ಸೊ ಇದನ್ನ ತೆಗೆದುಕೊಂಡ್ರೆ ನಾನು ಏನ್ ಹೇಳ್ತೇನೆ? ಇದನ್ನ ತೆಗೆದುಕೊಂಡ್ರೆ ನಾನು ಏನ್ ಹೇಳ್ತೇನೆ? ಪ್ರಿಯರೇ, ಧ್ಯಾನಿಸ್ಬೇಕು, ಪ್ರತಿಯೊಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ನಾವು ತಗೊಂಡ್ರೆ ಇದನ್ನ ನಾವೇನ್ ಹೇಳ್ತೇವೆ? ಪುಸ್ತಕ ಎಂಬುದಾಗಿ ಹೇಳ್ತೇವೆ, ಹೌದಲ್ಲ? ಇದನ್ನ ಪುಸ್ತಕ ಎಂಬುದಾಗಿ ಹೇಳ್ತೇವೆ. ಓಕೆ, ಕರೆಕ್ಟ್ ಆಗಿ ಧ್ಯಾನಿಸ್ಬೇಕು. ಇದನ್ನ ತಗೊಂಡಾಗ ನಾವೇನ್ ಹೇಳ್ತೇವೆ? ಏನ್ ಹೇಳ್ತೇವೆ? ಮಾತೆ ಮರಿಯಮ್ಮನವರ ಫೋಟೋ, ಮಾತೆ ಮರಿಯಮ್ಮನವರು ಎಂಬುದಾಗಿ ಹೇಳ್ತೇವೆ. ಓಕೆ, ಪ್ರತಿಯೊಂದನ್ನು ನಾವು ಧ್ಯಾನಿಸ್ಬೇಕು. ನಾವು ಆಳವಾಗಿ ಧ್ಯಾನಿಸ್ತಾ ಇದ್ದೇವೆ. ಪ್ರತಿಯೊಂದನ್ನು ನಾವು ಧ್ಯಾನಿಸಬೇಕು. ಪ್ರತಿಯೊಬ್ಬರ ಬಗ್ಗೆ ನಾವು ಗಣನೀಯವಾಗಿ ನಾವು ತೆಗೆದುಕೊಳ್ಳಬೇಕು. ಹೀಗೆ ಒಂದೊಂದು ತೆಗೆದುಕೊಳ್ಳುವಾಗ ಆ ವಸ್ತುಗಳಿಗೆ ಒಂದೊಂದನ್ನು ನಾವು ಹೇಳ್ತೇವೆ. ಹೀಗೆ ಎಲ್ಲವನ್ನು ನೋಡಿ ಬರುವಾಗ ಇದನ್ನ ತೆಗೆದುಕೊಳ್ತೇವೆ. ಇದನ್ನ ನಾವೇನು ಹೇಳ್ತೇವೆ? ಇದನ್ನ ಮಾತ್ರ ಹೇಳ್ತೇವೆ ಬೈಬಲ್ ಎಂಬುದಾಗಿ, ಪುಸ್ತಕ ಅಂತ ಹೇಳೋದಿಲ್ಲ. ಇದನ್ನ ನಾವು ಬೈಬಲ್ ಎಂಬುದಾಗಿ ಹೇಳ್ತೇವೆ, ಪುಸ್ತಕ ಅಂತ ಹೇಳೋದಿಲ್ಲ. ಯಾಕೆ? ಇದನ್ನ ಪುಸ್ತಕ ಅಂತ ಹೇಳ್ತೇವೆ, ಇದನ್ನ ಬೈಬಲ್ ಅಂತ ಹೇಳ್ತೇವೆ, ಇದನ್ನ ಪೇಪರ್ ಅಂತ ಹೇಳ್ತೇವೆ, ಹೌದಲ್ಲ? ವ್ಯತ್ಯಾಸ ನೋಡಿ. ಇದನ್ನ ಪೇಪರ್ ಎಂಬುದಾಗಿ ಹೇಳ್ತೇವೆ, ಇದನ್ನ ಪುಸ್ತಕ ಎಂಬುದಾಗಿ ಹೇಳ್ತೇವೆ, ಇದನ್ನ ಬೈಬಲ್ ಎಂಬುದಾಗಿ ಹೇಳ್ತೇವೆ. ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಏನು ವ್ಯತ್ಯಾಸ ಪ್ರಿಯರೇ? ಅರ್ಥ ಆಗ್ಬೇಕು, ನಮಗೆ ಅರ್ಥ ಆಗ್ಬೇಕು. ಏನು ವ್ಯತ್ಯಾಸ ಎಂಬುದು ನಮಗೆ ಅರ್ಥವಾಗಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಏನ್ ಹೇಳ್ತೇವೆ? ಯಾಕೆ ಹೇಳ್ಬೇಕು ನಾವಾಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಒಂದೊಂದಕ್ಕೂ ಒಂದೊಂದು ವಿಶೇಷವಾದ ಹೆಸರನ್ನ ಕೊಡ್ತೇವೆ. ಹಾಗೆ ಬೈಬಲ್ನ ನೋಡಿ ನಾವು ಹೇಳ್ತೇವೆ. ಬೈಬಲ್ನ ನೋಡಿ ನಾವು ಹೇಳ್ಬಿಟ್ಟು ಏನ್ ಹೇಳ್ಬಿಟ್ಟು ಇದು ಬೈಬಲ್. ಯಾಕೆ ಅದನ್ನು ಬೈಬಲ್ ಎಂಬುದಾಗಿ ಹೇಳಬೇಕು? ಇದೇ ವಿಶೇಷತೆ, ಇಲ್ಲಿ ವ್ಯತ್ಯಾಸ. ನಾನು ಯಾಕೆ ಹೇಳ್ತಾ ಇದ್ದೇನೆ ಎಂಬುದನ್ನು ಸರಿಯಾಗಿ ನಾವು ಕಂಡುಕೊಳ್ಳಬೇಕು. ಹೀಗೆ ದೇವರನ್ನ ಯಾರು ನೋಡಲಿಲ್ಲ, ದೇವರ ಶಬ್ದವನ್ನ ಮಾತ್ರ ಕೇಳಿದ್ರು. ಕೆಲವರು ಮಾತ್ರ ಕೇಳಿದ್ರು, ಎಲ್ಲರೂ ಕೇಳಲಿಲ್ಲ. ಆರಿಸಲ್ಪಟ್ಟವರು ಮಾತ್ರ ಕೇಳಿದರು. ಹೀಗೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಈ ಭಾಷಾವರ ಎಂಬುದು ಇಲ್ಲ. ಮೌಲಿಕುಟಿನ ಹೇಳ್ತಾ ಇದ್ದಾರೆ, ದೇವರ ವಾಕ್ಯವು ಅಡಕವಾಗಿದೆ, ಅದರಿಂದ ಅದನ್ನು ಬೈಬಲ್ ಎಂಬುದಾಗಿ ಹೇಳ್ತೇವೆ ಎಂಬುದಾಗಿ. ದೇವರ ವಾಕ್ಯ ಇದ್ರೆ ಬೈಬಲ್. ಓ ಹಾಗೆ, ಸರಿ ಸರಿ ಸರಿ. ದೇವರ ವಾಕ್ಯ ಅಡಕವಾಗಿದೆ, ಅದರಿಂದ ಬೈಬಲ್. ಬೈಬಲ್ ಗಾಡ್ಸ್ ವರ್ಡ್ಸ್. ನೋಡಿ, ಬೈಬಲ್ ಅದೇ ಹೇಳಿದ್ರು, ನಾವು ತುಂಬಾ ಆಳವಾಗಿ ಹೋಗ್ಬೇಕು. ಸುಮ್ಮನೆ ಬೈಬಲ್ 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 ಅಂದ್ರೆ ಏನು ಪ್ರಯೋಜನ ಇಲ್ಲ. ಒಂದು ಬೈಬಲ್, ಯಾಕೆ ಅದನ್ನ ಬೈಬಲ್ ಅಂತ ಹೇಳಬೇಕು? ಅಲ್ಲಿರೋದೆಲ್ಲ ನೋಡಿ, ನಾವು ಧ್ಯಾನಿಸ್ತೇವೆ. ಈ ಪೇಪರ್ಲಿದೆ, ಪ್ರಿಂಟಿಂಗ್ ಇದೆ, ಅಕ್ಷರ ಅಲ್ಲ,
ಈ ಪುಸ್ತಕ ಇದೆ, ಇದರಲ್ಲಿಯೂ ಸಹ ದೇವರ ವಾಕ್ಯ ಇದೆ. ಆದ್ರೆ ಇದು ಪೇಪರ್ ಇದೆ, ಆದ್ರೆ ಇದರಲ್ಲಿ ಸಹ ದೇವರ ವಾಕ್ಯ ಇದೆ. ಆದ್ರೆ ಯಾಕೆ ಬೈಬಲ್ ಅಂತ ಹೇಳುದಿಲ್ಲ? ಅಮಿಲ್ಡಾ ಯಾಕೆ ಹೇಳೋದಿಲ್ಲ? ಮೌಲಿಕುಟಿನ ಯಾಕೆ ಹೇಳೋದಿಲ್ಲ? ಬಿಕಾಸ್ ವಿ ಆರ್ ಟಾಕಿಂಗ್ ವಿತ್ ಗಾಡ್ ಥ್ರೂ ಬೈಬಲ್. ನೋವೋಜವ ಹೇಳ್ತಾ ಇದ್ದಾರೆ. ಅದೇಗೆ ಇದನ್ನು ತಗೊಂಡ್ರೆ ಆಗೋದಿಲ್ವಾ? ಇದರಲ್ಲಿ ವಾಕ್ಯಗಳು ಬರೆಯಲ್ಪಟ್ಟಿದೆ. ಇದರಲ್ಲಿ ದೇವರ ವಾಕ್ಯ, ಈ ಪೇಪರ್ ಅಲ್ಲಿ ಸಹ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಈ ಪುಸ್ತಕದಲ್ಲಿ ಸಹ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಇದರಲ್ಲಿ ಸಹ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಇದರಲ್ಲೂ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಆ ಪೇಪರ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಈ ಕೈಯಲ್ಲಿರುವಂತಹ ಇದರಲ್ಲಿಯೂ ಸಹ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗೆ ಅಂದ್ರೆ ಇದು ಮಾತ್ರ ಯಾಕೆ ಬೈಬಲ್ ಆಗ್ಬೇಕು? ಹಾಗೆ ಇದು ಬೈಬಲ್ ಆಗ್ಬೇಕಲ್ಲ? ದೇವರ ವಾಕ್ಯ ಬರೆದಿರುವಂತಹ ಒಂದೊಂದು ಪೇಪರ್, ಒಂದೊಂದು ಪುಸ್ತಕನೂ ಸಹ ಬೈಬಲ್ ಆಗ್ಬೋದಲ್ಲ? ತಲೆ ತಿಂತಾ ಇದ್ದೀನ? ನಾನು ದೇವರ ಹತ್ರ ಮಾತನಾಡೋದು ಹೇಗೆ ಸುನಿ? ಹಾಗಾದ್ರೆ ದೇವರ ವಾಕ್ಯ ಎಲ್ಲಿಯೇ ಬರೆದಿದ್ರು ಒಂದು ಚೀಟಿ ನೋಡಿದ್ರು ಅದು ದೇವರ ವಾಕ್ಯ ಮಾತಾಡ್ತದೆ. ಒಂದು ಚೀಟಿ ನಿಮಗೆ ಸಿಗ್ತದೆ, ಭಯಪಡಬೇಡ ಎಂಬುದಾಗಿ ಒಂದು ಚೀಟಿ ಸಿಗ್ತದೆ ನಿಮಗೆ. ಭಯಪಡಬೇಡ ಅಂತ ಹೇಳುವಂತ ಒಂದು ಚೀಟಿ ನಿಮಗೆ ಸಿಕ್ಕಿದಾಗ ನೀವೇನ್ ಮಾಡ್ತೀರಿ? ಇದು ದೇವರ ವಾಕ್ಯ ಎಂಬುದಾಗಿ ಹೇಳ್ತೀರಿ. ಅವರು ಅದಲ್ಲ, ಒಂದು ಚೀಟಿ ಸಿಕ್ಕುವಾಗಲೇ ನೀವು ದೇವರ ವಾಕ್ಯ ಅಂತ ಹೇಳಿಬಿಡ್ತೀರಿ. ಆಯ್ತಲ್ಲ, ಅಲ್ಲಿ ದೇವರ ವಾಕ್ಯ ಅಲ್ಲೇ ಆಯ್ತಲ್ಲ, ಅಲ್ಲಿ ದೇವರ ವಾಕ್ಯ ಮಾತಾಡ್ತಲ್ಲ. ಎಮಿಲ್ಡತ್ತವರು ಏನ್ ಹೇಳ್ತೀರಿ? ದೇವರ ಜೀವಂತ ವಾಕ್ಯಗಳು ಎಂಬುದಾಗಿ ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡ್ತೇವೆ. ದೇವರು ಮಾತನಾಡ್ತಾರೆ ಎಂಬುದಾಗಿ. ಕೆಲವು ವಿಷಯನ ನಿಮ್ಮ ಮುಂದೆ ಹೇಳಿದ್ರೆ, ಬೈಬಲ್ನ ಕುರಿತು ಹೇಳಿದ್ರೆ ಕೆಲಸ ನೀವು ಹುಚ್ಚರಾಗಿ ಬಿಡ್ತೀರಿ, ಬೈಬಲ್ ಓದೋದನ್ನ ಬಿಟ್ಟು ಬಿಡ್ತೀರಿ. ನಿಜವಾಗಿಯೂ ಬೈಬಲ್ನ ಸತ್ಯ ಸಂಗತಿಗಳನ್ನ ನಿಮ್ಮ ಮುಂದೆ ಇಟ್ಟದ್ದೇ ಆದರೆ ನೀವು ಬೈಬಲ್ ಓದೋದನ್ನ ಬಿಟ್ಟು ಬಿಡ್ತೀರಿ. ನಿಜವಾಗಿ ಒಂದು ಬೈಬಲ್, ಒಂದು ವ್ಯಕ್ತಿ ಸತ್ಯಸಂಧನಾಗಿ ಬೈಬಲ್ ಅವನು ಓದ್ಬಿಟ್ರೆ ಅವನು ಮೆಂಟಲ್ ಆಗಿಬಿಡ್ತಾನೆ. ಈ ಲೋಕ ಅನ್ನೋದು ಏನೂ ಇಲ್ಲ ಅನ್ನೋದಕ್ಕೆ ಅರಿವಾಗ್ಬಿಡ್ತದೆ. ಈ ದೇವರು ಅನ್ನೋದು ಯಾರು ಎಂಬುವಂತ ಅರಿವಾಗ್ತದೆ. ಸೊ ನಾನು ಜೀವಿಸ್ತಾ ಇರುವಂತ ಜೀವನ ಎಂಥದ್ದು ಎಂಬುದು ಅರಿವಾಗ್ತದೆ. ಸುಮ್ಮನೆ ಏನೋ ಟೈಟ್ಲ್ ಬರ್ಕೊಂಡು ಒಂದು 30-40 ವಾಕ್ಯನ ಬಾಯಟ್ ಮಾಡ್ಕೊಂಡು ನನಗೆ ಬೈಬಲ್ ಗೊತ್ತು ಅಂದ್ರೆ ಏನು ಪ್ರಯೋಜನ ಇಲ್ಲ. ಅದೆಲ್ಲ ಸುಮ್ಮನೆ ಡಮ್ಮಿ. ಯಾರಿಗೂ ಬೈಬಲ್ ಗೊತ್ತಿಲ್ಲ. Nobody can understand Bible. ಯಾರಿಗೂ ಬೈಬಲ್ ಗೊತ್ತಿಲ್ಲ. ತನಗೆ ಗೊತ್ತಿರುವಂತಹ ವಾಕ್ಯವನ್ನು ಹಿಡ್ಕೊಂಡು ಇದು ಎಷ್ಟನೇ ಅಧ್ಯಾಯದಲ್ಲಿ ಇದೆಯಾ ಗೊತ್ತಾ ಈ ವಾಕ್ಯ ಅಂತ ಕೇಳಿದ್ರೆ ಅದು ಅವನಿಗೆ ಮಾತ್ರ ಗೊತ್ತಿರ್ತದೆ, ಬೇರೆ ಯಾರಿಗೂ ಗೊತ್ತಿರ್ತದೆ. ಆದ್ರೆ ಅವನಿಗೆ ನನಗೆ ಗೊತ್ತಿರುವಂತಹ ವಾಕ್ಯನ ತೆಗೆದು ಈ ವಾಕ್ಯ ಎಲ್ಲಿದೆ ಅಂದ್ರೆ ಅವರಿಗೆ ಗೊತ್ತಾಗೋದಿಲ್ಲ. ಸರಿನಾ? ಮೊನ್ನೆ ನನ್ನ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು ಒಂದು ಕ್ವಿಜ್ ಕಾಂಪಿಟೇಷನ್ಗೋಸ್ಕರವಾಗಿ. ಕ್ವಿಜ್ ಕಾಂಪಿಟೇಷನ್ ಇದೆ, ನಾನು ಅರ್ಧ ಬರ್ದಿದ್ದೇನೆ, 4 ಗಂಟೆ ರಾತ್ರಿ 4:30ಗೆ ಕುತ್ಕೊಂಡು ಬರ್ದೆ, ಅರ್ಧ ಬರ್ದಿದ್ದೇನೆ. ನನ್ನ ಮಗನ ಹತ್ರ ಕೇಳಿದೆ, ಸಿಗ್ತಾ ಇಲ್ಲ ಅವನು, ಇನ್ನು ಅರ್ಧ ಬರೀಬೇಕು ಬ್ರದರ್, ಏನ್ ಮಾಡೋದು ಬ್ರದರ್, ಏನ್ ಮಾಡೋದು? ಉತ್ತರ ನಾನು ಹೇಳುದು, ಬೊಮ್ಮನ ಅವ್ರು ತಗೊಳ್ಳೋದಾ? ಈಗ ನೀವೆಲ್ಲ ಹಾಗೆ ಮಾಡ್ತಾ ಇರೋದಲ್ಲ, ತುಂಬಾ ಜನ ಹಾಗೆ ಮಾಡೋದು. ಉತ್ತರ ಯಾರ್ದು? ಬೊಮ್ಮನ. ನಿಮಗೆ ಪ್ಲೀಸ್ ಹ್ಯಾಲೆಲೂಯಾ, ಹ್ಯಾಲೆಲೂಯಾ, ತೊಂದರೆ ಇಲ್ಲ. ಆದ್ರೆ ಈ ವಿಷಯಕ್ಕೆ ಬರುವ ಯಾಕಂದ್ರೆ ನಾವು ಧ್ಯಾನಿಸ್ಲಿಕ್ಕೆ ಹೋಗುವಂತ ವಿಷಯ ತುಂಬಾ ಸೂಕ್ಷ್ಮವಾದ ವಿಷಯ ಪ್ರಿಯರೇ. ಗೊಂದಲಕ್ಕೆ ಒಳಗಾಗಬಾರ್ದು. ಅದಕ್ಕೆ ಇಷ್ಟೊಂದು ವಿವರಣೆ ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೇನೆ. ಇಷ್ಟೊಂದು ವಿವರಣೆಗಳನ್ನ ನಿಮಗೆ ಒಂದು ಮಗುವಿನೊಡನೆ ಮಾತನಾಡುವಾಗ ನಿಮಗೆ ವಿವರಣೆ ಇಷ್ಟೊಂದು ಕೊಡ್ತಾ ಇದ್ದೇನೆ ಅಂದ್ರೆ ಕಾರಣ ಇದೆ. ಅದಕ್ಕೇನೆ ಅದೇ ನಾನು ಹೇಳಿದ ಪ್ರಾರಂಭದಲ್ಲಿ,
ಈಗ ನಾನಿದೀಗ ರಿಚರ್ಡ್ ಇದ್ದಾರೆ, ರಿಚರ್ಡ್ ಹೇಳ್ತಾರೆ ಒಂದು 30-50 ವಾಕ್ಯ ಅವರಿಗೆ ಬಾಯಕ್ಕೆ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಬ್ರದರ್ ಈ ವಾಕ್ಯ ಎಲ್ಲಿದೆ ಅಂತ ನಿಮಗೆ ಗೊತ್ತಾ, ಎಷ್ಟನೇ ಅಧ್ಯಾಯ ಎಷ್ಟನೇ ವಾಕ್ಯ ಅಂತ ಗೊತ್ತಾ ಅಂತ ನನ್ನ ರಿಚರ್ಡ್ ಕೇಳ್ತಾರೆ. ಆದ್ರೆ ರಿಚರ್ಡ್ ಕೇಳುವಾಗ ನನಗೆ ತಲೆ ಬುಡ ಗೊತ್ತಾಗೋದಿಲ್ಲ. ಎಲ್ಲಿಯೋ ಒಂದು ಅವ್ರು 40 ಪ್ರಶ್ನೆ ಕೇಳಿದ್ರೆ ನನಗೆ ಒಂದು 5 ಪ್ರಶ್ನೆ ಸಿಕ್ಬೋದು, ಸಿಕ್ಕಿದ್ರೆ. ಇಲ್ಲ, ಎಲ್ಲ ಡಿಫ್ರೆಂಟ್ ಆಗಿದ್ಬಿಟ್ರೆ ಒಂದಕ್ಕೂ ನಾನು ಉತ್ತರ ಯಾವ ಅಧ್ಯಾಯದಲ್ಲಿದೆ ಯಾವ ವಾಕ್ಯದಲ್ಲಿದೆ ಅಂತ ಸಹ ನನಗೆ ಗೊತ್ತಾಗೋದಿಲ್ಲ ರಿಚರ್ಡ್ ಕೇಳಿದಾಗ. ಅದೇ ರಿಚರ್ಡ್ಗೆ ನಾನ್ ಕೇಳ್ಬೇಕಾದ್ರೆ ರಿಚರ್ಡ್ಗೂ ಗೊತ್ತಾಗೋದ್ರೆ ತಲೆ ಬುಡ ಏನಂತ, ನಾನು ಹೇಳುವಂತ ವಾಕ್ಯ ಎಲ್ಲಿದೆ ಅಂತ ಅವ್ರಿಗೂ ಸಹ ಗೊತ್ತಾಗೋದಿಲ್ಲ. ಇದೇ ಕ್ವಿಸ್ ಕಾಂಪಿಟೇಷನ್. ಅರ್ಥ ಆಯ್ತಲ್ಲ? ಮತ್ತೆ ಬೇರೆ ಬೇರೆ ಸಭೆಯವರು ಬರುವಾಗ ನೋಡಿ, ಇಲ್ಲಿ ಹೀಗೆ ಬರ್ದಿದೆ, ಇದು ಹೀಗೆ ಬರ್ದಿದೆ, ಇದು ಹೀಗೆ ಬರ್ದಿದೆ, ದೇವರು ಹೀಗೆ ಹೇಳ್ತಾ ಇದ್ರೆ ನೀವು ಹೀಗೆ ಮಾಡಬೇಕು, ಆರಾಧಿಸ್ಬೇಕು, ಸ್ತುತಿಸ್ಬೇಕು, ಹೀಗೆ ಮಾಡಬಾರ್ದು, ಬರೀ ಸರ್ಕಸ್ 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 ಮಾಡ್ತಾರೆ. ಆದ್ರೆ ಅದೇ ವಾಕ್ಯಗಳನ್ನ ಅವರ ಜೀವನದಲ್ಲಿ ಅವರು ಅಳವಡಿಸ್ಕೊಳ್ತಾ ಇದ್ದಾರ? ನಾನು ಅಳವಡಿಸ್ಕೊಳ್ತಾ ಇದ್ದೀನ? ನೀವು ಅಳವಡಿಸ್ಕೊಳ್ತಾ ಇದ್ದೀರಾ? ಇಲ್ಲ. ಗೊತ್ತಿರುವುದನ್ನ ಮಾತ್ರ ತಿಳ್ಕೊಳ್ಳಿಕ್ ಸಾಧ್ಯ, ಗೊತ್ತಿರೋದನ್ನ ತಿಳ್ಕೊಳ್ಳಿಕ್ ಸಾಧ್ಯವಿಲ್ಲ. ಅಂದ್ರೆ ಏನಿದನ್ನ ಹೇಳ್ತಾ ಇದ್ರೆ, ಬೈಬಲ್ ಸಂಪೂರ್ಣವಾಗಿ ಯಾರಿಗೂ ಗೊತ್ತಿಲ್ಲ. ಕಥೆಗಳು ಗೊತ್ತಿರಬಹುದು, ಕೆಲವು ನಿದರ್ಶನಗಳು ಗೊತ್ತಿರಬಹುದು, ಕೆಲವು ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳು ಗೊತ್ತಿರಬಹುದು ಅಷ್ಟೇ. ಓಕೆ, ಅಷ್ಟು ಪರಂಗಣಿತರು ಎಂಬುದಾದ್ರೆ ನಾನು ಪರಂಗಣಿತರಾಗಿರುವಂತವರ ಮುಂದೆ ಒಂದು ಪ್ರಶ್ನೆ, ನಾನು ಒಂದು ಚಾಲೆಂಜ್ ನ ಇಡ್ತಾನೆ. ನನಗಿಲ್ಲ, ನನಗೆ ಬೈಬಲ್ ಅರಿವಿಲ್ಲ, ನನ್ನ ಕ್ಷಮಿಸಿ, ನಾನು ಸೋತು ಹೋದೆ. ನನಗೆ ಬೈಬಲ್ ಗೊತ್ತು ಅಂತ ಹೇಳೋರ ಮುಂದೆ ನಾನೊಂದು ಚಾಲೆಂಜ್ ನ ಇಡ್ತಾನೆ. ಜಾಸ್ತಿ ಬೇಡ, ಇಡೀ ಬೈಬಲ್ನ ಪುಟದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ತೆಗೆದುಕೊಳ್ಳಬೇಕಾದ್ರೆ ನಾವು ನೋಡ್ತೇವೆ, ಯೋನ ಪ್ರವಾದಿ ಗ್ರಂಥ ತುಂಬಾ ಚಿಕ್ಕದಾದಂತ ಗ್ರಂಥ. ಈ ಗ್ರಂಥದಲ್ಲಿ ಇರುವಂತ ನಾನು ಕೇಳುವಂತ ಪ್ರಶ್ನೆಗಳಿಗೆ, ಈ ಗ್ರಂಥದಲ್ಲಿ ನಾನು ಕೇಳುವಂತ ಪ್ರಶ್ನೆಗಳಿಗೆ ಯಾವ ಅಧ್ಯಾಯದಲ್ಲಿ ಯಾವ ವಾಕ್ಯ ಎಲ್ಲಿ ಅಡಕ ಇದೆ ಅಂತ ಹೇಳ್ತಾರ? ಬರೀ ಒಂದು ವಾಕ್ಯ, ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ. ಓಕೆ, ಒಂದು ಯವಾನಿಗೆ ಬರೆದ ಪತ್ರ ಹೊಸ ಒಡಂಬಡಿಕೆಯಲ್ಲಿ ಬರೀ ಅಷ್ಟೇ ಒಂದು ವಾಕ್ಯದಲ್ಲಿ, ಅಷ್ಟರಲ್ಲಿ ಮಾತ್ರ ನಾನು ಯಾವ ವಾಕ್ಯವನ್ನ ಕೇಳ್ತೇನೆ ವಾಕ್ಯದ ವಾಕ್ಯವನ್ನ ಹೇಳಲಿಕ್ಕೆ ಸಾಧ್ಯನಾ? ಅದು ಬೇಡ, ಕೀರ್ತನೆಗೆ ಹೋಗೋಣ. 119ನೇ ಕೀರ್ತನೆ. ಈ 119ನೇ ಕೀರ್ತನೆಯಲ್ಲಿ ನಾನು ಕೇಳುವಂತ ವಾಕ್ಯನ ಯಾವ ಅಧ್ಯಾಯದಲ್ಲಿದೆ, ಯಾವ ವಾಕ್ಯದಲ್ಲಿ, ವಾಕ್ಯ ಯಾವ ಅಧ್ಯಾಯ ಎಂಬುದು ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ. ಅಂದರೆ ಬೈಬಲ್ ಯಾರಿಗೂ ಗೊತ್ತಿಲ್ಲ. ಕೈಯಲ್ಲಿ ಬೈಬಲ್ ಇದೆ ಅಷ್ಟೇನೆ, ಒಂದು 150 ವಾಕ್ಯಗಳು ತಲೆಯಲ್ಲಿದೆ ಅಷ್ಟೇನೆ, ಇಷ್ಟೇನೆ. ವಾಕ್ಯ ತಲೆಯಲ್ಲಿದೆ, ಆದರೆ ಹೃದಯದಲ್ಲಿಲ್ಲ. ಎಸ್ ಆರ್ ನೋ, ಎಸ್ ಆರ್ ನೋ. ಸತ್ಯ ಅಂದ್ರೆ ಸತ್ಯ ಹೇಳ್ಬೇಕು. ಈ ಸ್ವರ್ಗೀಯ ಯಾತ್ರೆಯಲ್ಲಿ ನಾವು ನಿಮ್ಮ ಮುಂದೆ ಇಡುವಂತ ಪ್ರಶ್ನೆ ಆಗಲಿ, ಕೊಡುವಂತ ಧ್ಯಾನವಾಗಲಿ, ಪ್ರಿಯರೇ, ನಾವು ಪ್ರತಿಯೊಬ್ಬರೂ ಸಹ ದೇವರನ್ನ ಕಂಡುಕೊಳ್ಳಿಕ್ಕೆ ಮಾತ್ರ, ಮನುಷ್ಯರನ್ನ ಕಂಡುಕೊಳ್ಳಿಕ್ಕಾಗಿ ಅಲ್ಲ, ದೇವರೊಂದಿಗೆ ಜೀವಿಸುವುದಕ್ಕಾಗಿ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ಒಂದು ಕೆಲಸ ಆಯ್ತು. ನಾನು ನನ್ನ ಸ್ನೇಹಿತರು ಮಾತನಾಡ್ತಾ ಇದ್ದು, ಇಲ್ಲಿ ಸುನೀತಾ ಇಲ್ಲ ಅಂತ ಹೇಳಿದ್ರು, ಸುನಿ ಡಿಸಿಲ್ವಾ ಎಸ್ ಅಂತ ಹೇಳಿದ್ರು. ಇದು ಏನಂತ ನನಗೆ ಅರ್ಥ ಆಗ್ಲಿಲ್ಲ. ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಹೋ, ಎಸ್ ಹಾಕಿದ್ರು. ಈಗ ಏನ್ ಎಸ್, ಏನಂತ ಎಸ್? ಎಸ್ ಆರ್ ನೋ, ಹೌದಾ ಅಥವಾ ಇಲ್ವಾ? ಎಲ್ಲರಿಗೂ ದೇವರ ವಾಕ್ಯ ಗೊತ್ತಿದೆಯಾ? ಇಲ್ಲ. ಮೊನ್ನೆ ದಿನ ಒಂದು ಕೆಲಸ ಆಯ್ತು. ಈಗ ಮಾತನಾಡ್ತಾ ಇತ್ತು, ನಮ್ಮ ಸ್ನೇಹಿತರು ಮಾತಾಡಿ ಹೇಳಿದ್ರು, ಬ್ರದರ್, ಈಗ ನೋಡಿ, ನಾನು ಒಂದು ಪಿಕ್ಚರ್ನ ನನ್ನ ಸ್ನೇಹಿತನ ಹತ್ರ ಹಾಕ್ಲಿಕ್ಕೆ ಹೇಳ್ತೇನೆ ಫೇಸ್ಬುಕ್ ಅಲ್ಲಿ. ಈಗ ನೀವಿಷ್ಟು ಅಡಾಪ್ಗಾಟ್ ಕೊಡ್ತಾ ಇದ್ದೀರಲ್ವಾ, 1.5 ಗಂಟೆ ನೀವು ಬೊಬ್ಬೆ ಆಗ್ತಾ ಇದ್ದೀರಿ. ಒಂದು ದಿನಕ್ಕೆ 4 ಗಂಟೆ ನೀವು ಲೈವಲ್ಲಿ ಕುತ್ಕೊಂಡಿದ್ದೀರಿ. ದೇವರ ವಾಕ್ಯನ ಇಷ್ಟು ಶ್ರಮ ಪಟ್ಟು ನಿಮ್ಮ ಸಮಯವನ್ನು ಬದಿಗೊಟ್ಟು ನೀವು ಸಾರ್ತಾ ಇದ್ದೀರಿ. ಪ್ರತಿದಿನ
ನೀವೊಂದು ಆ ವೃತ್ತಿಯನ್ನು ನೀವು ಮಾಡ್ತಾ ಇದ್ದೀರಿ. ಆದರೆ ಎಷ್ಟು ಜನ ವ್ಯೂ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತುಂಟು. ಈಗ ನಾನು ಒಂದು ಫೋಟೋವನ್ನು ನಾನು ಹಾಕಿಸ್ತೇನೆ, ಒಂದು ಚಿಕ್ಕದಾಗಿರುವಂತ ಒಂದು ಫೋಟೋವನ್ನು ನಾನು ಹಾಕಿಸ್ತೇನೆ, ನೋಡಿ ಅದಕ್ಕೆ ಎಷ್ಟು ಜನ ಬರ್ತಾರೆ ಎಂಬುದಾಗಿ. ನಾನು ಹೇಳಿದೆ ಅದು ಗೊತ್ತಲ್ಲಪ್ಪ ಬಂದೆ ಬಾ. ಇಲ್ಲ ನೋಡಿ ಅಷ್ಟೇ, ನೀವು ಕೊಟ್ಟು 24 ಗಂಟೆ ಆಗಿದೆ, ಈಗ ನಾನು ಹಾಕ್ತೀನಿ ನೋಡಿ ಎಷ್ಟು ನಿಮಿಷದಲ್ಲಿ ಎಷ್ಟಾಗ್ತದೆ ಎಂಬುದಾಗಿ. ಪ್ರಿಯರೇ, ಅವರು ಹಾಕಿದಂತಹ ಚಿತ್ರಕ್ಕೆ ಆ ಸ್ನೇಹಿತರ ಇನ್ನೊಬ್ಬ ಸ್ನೇಹಿತ ಹಾಕಿದಂತ ಒಂದು ಚಿತ್ರಕ್ಕೆ ಕೇವಲ 10 ನಿಮಿಷದಲ್ಲಿ 2,500 ಜನ ಲೈಕ್ ಕೊಟ್ರು. 10 ನಿಮಿಷಕ್ಕೆ 2,500 ಜನ. ಆದರೆ ಜೀವ ಕೊಡುವಂತ ಜೀವಂತ ವಾಕ್ಯಕ್ಕೆ ಕೇಳಿದ್ರೆ ನಾನು ಕ್ರೈಸ್ತ, ನಾನು ವಿಶ್ವಾಸಿ, ನಾನು ಪ್ರಾರ್ಥನೆ ಮಾಡ್ತೇನೆ. ಆದರೆ ಒಬ್ಬರು ವಾಕ್ಯ ಕೇಳಿದ್ರೆ ಇನ್ನೊಂದು ವಾಕ್ಯ ಇಡಿಸೋದಿಲ್ಲ. ಒಂದು ಬ್ರದರ್ ನೋಡಿದ್ರೆ ಇನ್ನೊಂದು ಬ್ರದರ್ ಆಗೋದು, ಇನ್ನೊಂದು ಸಾಮ್ಯ ನೋಡಿದ್ರೆ ಇನ್ನೊಂದು ಸಾಮ್ಯ ನೋಡೋದಿಲ್ಲ. ವಿಶ್ವಾಸಿ. ಪ್ರಿಯರೇ, ಹೀಗೆ ದೇವರ ವಾಕ್ಯವನ್ನ ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ. ಹೀಗೆ ದೇವರ ವಾಕ್ಯ ಒಂದು 50 ವಾಕ್ಯ 40 ವಾಕ್ಯ ಬಾಯಾಟ ಮಾಡಬಹುದು. ಬೈಬಲ್ನ ಸಂಪೂರ್ಣವಾದಂತಹ ವಾಕ್ಯ ಯಾರ ತಲೆಯಲ್ಲಿ ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗೆ ವಾಕ್ಯ ಗೊತ್ತು, ಆದ್ರೆ ನನಗೆ ವಾಕ್ಯ ಗೊತ್ತು ಅಂತ ಹೇಳ್ತೇವೆ, ಆದ್ರೆ ಅದೇ ವಾಕ್ಯ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ತಾ ಇಲ್ಲ. ಇದೇ ಜೀವನ. ಪ್ರಿಯರೇ, ಇವತ್ತು ನಾವು ಧ್ಯಾನಿಸ್ತಾ ಇರುವಂತಹ ಈ ಇಂಟ್ರಡಕ್ಷನ್, ಪೀಠಿಕೆ ವಿಭಿನ್ನ ರೀತಿಯಲ್ಲಿಯೂ ಹಾಗೂ ನಮಗೆ ಒಂದು ಪ್ರಶ್ನಾರ್ಥಕವಾಗಿಯೂ ಗೋಚರವಾಗ್ತಾ ಇದೆ. ಅಂದ್ರೆ ನಾವು ಧ್ಯಾನಿಸ್ತಾ ಇರುವಂತದ್ದು, ಇವತ್ತು ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಈ ದಿನದಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರ 14ನೇ ಅಧ್ಯಾಯವನ್ನು ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. 1 Corinthians chapter 14. ಪರಭಾಷೆಯೋ ಅಥವಾ ಪ್ರಬೋಧನೆಯೋ ಶ್ರೇಷ್ಠ? ಪರಭಾಷೆ ಮಾತನಾಡುವುದು ಶ್ರೇಷ್ಠವೋ, ಪ್ರಬೋಧನೆ ಮಾತನಾಡುವುದು ಶ್ರೇಷ್ಠ? ಪ್ರಬೋಧಿಸುವುದು ಶ್ರೇಷ್ಠವೋ ಅಥವಾ ಭಾಷಾವರದಲ್ಲಿ ಇರುವುದು ಶ್ರೇಷ್ಠವೋ? ಯಾವುದು ಶ್ರೇಷ್ಠ? ತುಂಬಾ ಜನ ಕೆಲವು ಸರಿ ನಾವು ನೋಡ್ತೀವಿ, ಈ ಭಾಷಾವರ ಕೆಲವು ಸಭೆ ಇದೆ, ಆ ಸಭೆಯಲ್ಲಿ ಭಾಷಾವರ ಇದ್ರೆ ಮಾತ್ರನೇ ಪವಿತ್ರಾತ್ಮರಿದ್ದಾರೆ, ಅವರಲ್ಲಿ ಪವಿತ್ರಾತ್ಮರ ಇದ್ದಾರೆ ಅಂತೇಳಿ ಅರ್ಥ. ಯಾರು ಭಾಷಾವರದಲ್ಲಿ ಸ್ತುತಿಸ್ತಾರೆ ಅವರಿಗೆ ಮಾತ್ರ ಪವಿತ್ರಾತ್ಮರಿದ್ದಾರೆ ಅಂತ ಅರ್ಥ. ಭಾಷಾವರದಲ್ಲಿ ಸ್ತುತಿಸ್ಲಿಲ್ಲ ಅಂದ್ರೆ ಪವಿತ್ರಾತ್ಮರಿಲ್ಲ ಅಂತೇಳಿ ಅರ್ಥ. ಆ ಸಭೆಯಲ್ಲಿ ರಿಜೆಕ್ಟೆಡ್. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇಷ್ಟ ಬಂದಾಗ ಅವ್ರು ಏನೋ ಬಾಯಲ್ಲಿ ಏನು ಬರ್ತದೆ ಅದನ್ನ ಹೇಳಕ್ ಶುರು ಮಾಡಿಬಿಡ್ತಾರೆ. ನಾನು ನಿಮಗೆ ಮೊನ್ನೆನೂ ಹೇಳಿದೆ, ಕೆಲವು ಭಾಷಾವರಗಳನ್ನ ನನ್ನಲ್ಲಿರುವಂತಹ ಭಾಷಾವರ ಕೆಲವು ಅರ್ಥಗಳನ್ನು ಸಹ ನಿಮಗೆ ನಾನು ಹೇಳಿದೆ. ಅದೆಷ್ಟು ಜನ ಕೇಳಿಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಇದು ಲಕ್ಷಾಂತರ ಜನಕ್ಕೆ ಗೊತ್ತುಂಟು. ಯಾಕಂದ್ರೆ ಲೈವಲ್ಲಿ ನಾನು ಈಗ ಈ ದಿನಗಳಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಪ್ರತಿದಿನದಲ್ಲಿ ನಾವು ವಾಯ್ಸ್ ರೆಕಾರ್ಡಿಂಗ್ ಮಾತ್ರ ಕಳಿಸ್ತಾ ಇದ್ದು. ಸೊ ಈ ವಿಡಿಯೋ ಪ್ರಾರಂಭ ಮಾಡಿದ್ದು ಅಂದ್ರೆ ಮಧ್ಯದಲ್ಲಿ ಮಾತ್ರ ವಿಡಿಯೋ ಇತ್ತು. ಆದರೆ ಈಗ ಕಂಟಿನ್ಯೂ ಆಗಿ ವಿಡಿಯೋ ಪ್ರಾರಂಭವಾಗಿದ್ದು ಈ ಕೊರೋನಾ ಬಂದ ಕಾಲದಲ್ಲಿ. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈಗಾಗಲೇ 200 ವಿಡಿಯೋಗಳು ನಿಮ್ಮ ಮುಂದೆ ಇದೆ, 200 ಕ್ಲಾಸಸ್. ಪ್ರಿಯರೇ, ಹೀಗೆ ಭಾಷಾವರವು ಶ್ರೇಷ್ಠ ಅಥವಾ ಪ್ರಬೋಧನೆಯು ಶ್ರೇಷ್ಠ? ಭಾಷಾವರದಿಂದಲೋ ಜ್ಞಾನ ಅಥವಾ ಪ್ರಬೋಧನೆಯಿಂದಲೋ ಜ್ಞಾನ? ಅಥವಾ ಭಾಷಾವರದಿಂದ ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯನಾ, ಪ್ರಬೋಧನೆಯಿಂದ ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯನಾ? ಭಾಷಾವರದಿಂದ ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯನಾ, ಪ್ರಬೋಧನೆಯಿಂದ ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯನಾ? ಭಾಷಾವರ ಶ್ರೇಷ್ಠವೋ, ದೇವರ ವಾಕ್ಯ ಶ್ರೇಷ್ಠವೋ? ನನ್ನ ಪ್ರಶ್ನೆ, ನಿಮ್ಮ ಉತ್ತರ.
Praise the Lord. Praise the Lord. Hallelujah. 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 ಯಾವುದು ಶ್ರೇಷ್ಠ? ಪ್ರಿಯರೇ, ನಾವು ದೇವರ ವಾಕ್ಯ ಬೈಬಲ್ 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 ಎಲ್ಲ ಹೌದು. ದೇವರ ವಾಕ್ಯ ಬೈಬಲ್ ಬೈಬಲ್ ನಿಜ. ಆದ್ರೆ ಈ ಬೈಬಲ್ ಸುಮ್ಮನೆ ನಾವು ಬೈಬಲ್ ಎಂದು ಹೇಳ್ತಾ ಇದ್ದೇವೆ ಹೊರತು ಅದರ ತಿರುಳು, ಅದರ ಅರ್ಥ, ಅದರ ಸತ್ಯ, ಅದರ ಗೌಪ್ಯ, ಅದರ ಒಳನಾಳ, ಅದರ ಉದ್ದ, ಎತ್ತರ, ಅಗಲ ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾವುದು ಗೊತ್ತಾಗ್ತಾ ಇಲ್ಲ. ಕೆಲವು ವಿಶೇಷವಾದ ಸಬ್ಜೆಕ್ಟ್ಗಳಿದೆ ಪ್ರಿಯರೇ. ಈ ಗೂಢಾರ್ಥಗಳ ಸಬ್ಜೆಕ್ಟ್ ಅನ್ನು ನಿಮ್ಮ ಬರುವ ದಿನಗಳಲ್ಲಿ, ಈ ದಿನಗಳಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪವಿತ್ರಾತ್ಮರು ಸಹಾಯ ಮಾಡಲಿ. ಅದಕ್ಕಾಗಿ ನೀವು ಪ್ರಾರ್ಥಿಸಿ. ಅಂದ್ರೆ ನೀವು ವಾಕ್ಯ ಕೇಳಿರ್ತೀರಿ, ಆದ್ರೆ ಅದರ ಅರ್ಥಗಳು ಸರಿಯಾಗಿ ಗೊತ್ತಿರ್ಲಿಕ್ಕಿಲ್ಲ. ಸೊ ನಮ್ಮಲ್ಲಿ ಏನೇನೋ ಇರ್ತದೆ ಮಾತುಗಳು. ಯೇಸು ಸ್ವಾಮಿ ಮಾತಾಡಿದಂತ ಗೌಪ್ಯಗಳು, ಸೊ ಸೀಕ್ರೆಟ್ ಆಫ್ ವರ್ಡ್ಸ್, ಅರ್ಥೈಸಿಕೊಳ್ಳಲಾಗದಂತಹ ಕೆಲವು ನುಡಿಗಳಿದೆ. ಆ ವಿಷಯಗಳೆಲ್ಲ ಕುರಿತು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ ಈ ಭಾಷ್ಯವರವನ್ನ ಕುರಿತು. ಯಾವುದು ಸರಿ? ಈಗ ನಾ ಕೇಳಿದ್ದು, ಯಾವುದು ಶ್ರೇಷ್ಠ? ಭಾಷ್ಯವರವೋ ದೇವರ ವಾಕ್ಯವೋ? ಪ್ರಬೋಧಿಸುವಂಥದ್ದು, ಭಾಷಾವರದಲ್ಲಿ ಸ್ತುತಿಸುವಂಥದ್ದು? ಯಾವುದು ನಮ್ಮನ್ನ ಬದಲಾಯಿಸ್ತದೆ? ಭಾಷಾವರವ, ಪ್ರಬೋಧನೆ ದೇವರ ವಾಕ್ಯವ? ಪ್ರಬೋಧನೆ ಅಂದ್ರೆ ದೇವರ ವಾಕ್ಯ ಅಷ್ಟೇ. ಪ್ರಿಯರು, ನಾನು ನಿಮ್ಮ ಮುಂದೆ ಸಾರ್ತಾ ಇದ್ದೇನೆ. ನನ್ನದು ಏನು ಇಲ್ಲ ಇಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್. ನನ್ನದು ಬರೀ ನಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಷ್ಟೇನೆ. ನಾನು ಎಲ್ಲ ಸಾರ್ತಾ ಇರೋದು ಬೈಬಲ್. ಉರು ಹೊಡಿತಾ ಇದ್ದೀನಿ ಅಷ್ಟೇನೆ. ಉರು ಹೊಡಿಯೋದು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಂದ್ರೆ ಏನು ಶ್ರೀಗ್ರಂಥ ಹೇಳ್ತದೆ ಅದನ್ನ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಂದೇನು ಇಲ್ಲ, ದೇವರ ವಾಕ್ಯ ನನ್ನದೇನು ಇಲ್ಲ. ಸೊ ಏನೇ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಪ್ರಾಪಂಚಿಕವಾದನ್ನ ತುಂಬಿಸ್ತಾ ಇದ್ದೇನೆ. ಹಾಲಿದೆ, ಹಾಲಿಗೆ ಸಿಹಿ ಬರಬೇಕು, ಸಕ್ಕರೆ ಹಾಕ್ತಾ ಇದ್ದೀನಿ ಅಷ್ಟೇ. ಹಾಲು ಶುದ್ಧವಾಗಿರುವಂತ ಹಾಲು ರುಚಿ ಬೇಕು, ಕುಡಿಬೇಕು, ಅದಕ್ಕೆ ಸಕ್ಕರೆ ಬೇಕು. ಅದನ್ನ ನಾನು ಸಕ್ಕರೆ ಹಾಕಿ ಕೊಡ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಹಾಲೇನೆ. ಒಂದು ಹಾಲಿದೆ, ಹಾಲು ಎನರ್ಜಿ ಬೇಕು. ಹಾಲಿಗೆ ಒಂದು ಟಿನ್ ಫುಡ್, ಒಂದು ಟಿನ್ ಫುಡ್ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ. ಸುವಾಸನೆ ಆಗಿರ್ಲಿ, ಸ್ವಲ್ಪ ಎನರ್ಜಿ ಆಗಿರ್ಲಿ ಎಂಬುದಾಗಿ. ಆದ್ರೆ ಹಾಲೇ. ಒಂದು ಪದಾರ್ಥ ಇದೆ, ಎಷ್ಟು ಕಷ್ಟಪಟ್ಟು ಎಲ್ಲವನ್ನ ಅಡಿಗೆ ಮಾಡ್ತೀರಿ. ಅಡಿಗೆ ಮಾಡಿದಾಗ ನಾನು ರುಚಿ ಬರ್ಲಿಕ್ಕೆ ಉಪ್ಪು ಹಾಕಿ ಕೊಡ್ತಾ ಇದ್ದೀನಿ ಅಷ್ಟೇನೆ. ಜಸ್ಟ್ ಐ ಮಿಕ್ಸ್ಡ್ ಸಾಲ್ಟ್ ಅಂಡ್ ಸ್ವೀಟ್. ಬೇರೆ ಏನು ಮಾಡ್ತಾ ಇಲ್ಲ. ಆ ರುಚಿ ಹೇಗಿದೆ, ಆ ರುಚಿಯನ್ನು, ಆ ಸ್ವಾದವನ್ನು ಹೇಗೆ ಅನುಭವಿಸಬಹುದು ಎಂಬುದನ್ನ ಈ ಪ್ರಾಪಂಚಿಕವಾಗಿ ವಾಸ್ತವಿಕ ಪ್ರಪಂಚದ ಅನುಭವಗಳಲ್ಲಿ, ವೈಯಕ್ತಿಕ ಅನುಭವಗಳಲ್ಲಿ, ಪೂರ್ವಜರ ಅನುಭವಗಳಲ್ಲಿ, ಪ್ರವಾದಿಗಳ ಅನುಭವಗಳಲ್ಲಿ, ಪ್ರೇಷಿತರ ಅನುಭವಗಳಲ್ಲಿ, ನನ್ನ ಸ್ವಂತ ಜೀವನದ ಅನುಭವಗಳ ಮುಖಾಂತರವಾಗಿ ನಿಮಗೆ ದೇವರ ವಾಕ್ಯನ ನಾನು ಸಾರ್ತಾ ಇದ್ದೇನೆ ಅಷ್ಟೇ ಹೊರತು ಎಲ್ಲ ನಾನು ಸಾರ್ತಾ ಇರುವಂತದ್ದೆಲ್ಲವೂ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅದನ್ನೇ ನಾನು ಹೇಳ್ತಾ ಇರುವಂಥದ್ದು. ನನ್ನದೇನು ಇಲ್ಲ. ಅದರಲ್ಲಿ ಒಂದು ವಾಕ್ಯ ನನ್ನದು ಎಂಬುದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರೇ, ನಾವು ಸರಿಯಾಗಿ ನಮ್ಮ ಗಣನೆಗೆ ನಾವು ತೆಗೆದುಕೊಳ್ಳಬೇಕು. ಸೊ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನೀವು ಚಿಂತಿಸಬೇಕು. ನೀವು ಎಷ್ಟೋ ಸಭೆಗಳು ಇವತ್ತು ಕ್ರೈಸ್ತರಲ್ಲಿ ನಾವು ನೋಡ್ತೇವೆ, ನಮ್ಮಲ್ಲಿಯೂ ನಾವು ನೋಡ್ತೇವೆ, ಭಾಷಾವರ ಎಂಬುದಾಗಿ ಕೆಲವರು ಕುತ್ಕೊಂಡಿದ್ದಾರೆ. ಸೊ ದಟ್ಸ್ ಗುಡ್, ನಾಟ್ ಬ್ಯಾಡ್. ಪ್ರಾರಂಭದಲ್ಲಿ ನಾವು ಧ್ಯಾನಿಸ್ತೇವೆ ಆ ವಾಕ್ಯವನ್ನ. 1 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ಧ್ಯಾನಿಸಿ ಬರುವಾಗ ಪ್ರಾರಂಭದ ಅಂತ ಏನ್ ಹೇಳ್ತದೆ? ಸೊ ಅಲ್ಲಿ ರಿಜೆಕ್ಟೆಡ್ ಅಲ್ಲ, ನಾಟ್ ಗುಡ್ ಅಲ್ಲ, ಸೊ ಅದು ಕೆಟ್ಟದಂತಲ್ಲ. ಪ್ರೀತಿಯನ್ನು ಆಧರಿಸಿರಿ. ಮೊದಲನೇದಾಗಿ ಹೇಳ್ತದೆ, ಪ್ರೀತಿಯನ್ನು ಆಧರಿಸಿರಿ, ಪವಿತ್ರಾತ್ಮರ ವರವನ್ನ ಬಯಸಿರಿ. ಪ್ರೀತಿಯನ್ನ ಆಧರಿಸಿರಿ, ಪವಿತ್ರಾತ್ಮರ ವರಗಳನ್ನ ಬಯಸಿರಿ. ಪ್ರಿಯರೇ, ಮೊದಲಿಗೆ ನಮಗೆ ಬೇಕಾಗಿರುವಂತಹ ಭಾಷಾವರ ಲವ್, ಪ್ರೀತಿ ಎಂಬ ಭಾಷಾವರ ನಮಗೆ ಬೇಕು. ಏನ್ರಿ, ಚೆನ್ನಾಗಿದ್ದೀರಾ? ಬ್ರದರ್ ಆಂಟನಿ ಚೆನ್ನಾಗಿದ್ದೀರಾ? ಸುನೀಪ ಚೆನ್ನಾಗಿದ್ದೀಯ ಮಗಳೇ? ಸುನಿ ಡಿಸಿಲ್ವ ಚೆನ್ನಾಗಿದೆಯಪ್ಪ? ಹೇಗಿದ್ದೀರಿ? ಚೆನ್ನಾಗಿದ್ದೀರಾ?
ಇದೊಂದು ಭಾಷಾವರ. ಸೊ ಲವ್ ಈಸ್ ಎ ಗಿಫ್ಟ್ ಆಫ್ ಟಂಗ್ ಆಫ್ ವರ್ಡ್ ಆಫ್, ಏನ್ ಹೇಳ್ತಾರೆ ಇಂಗ್ಲಿಷ್ ಗೊತ್ತಿಲ್ಲ, ಸಾರಿ ಕ್ಷಮಿಸಿ. ಗಿಫ್ಟ್ ಆಫ್ ಟಂಗ್. ಲವ್ ಇಸ್ ಗಿಫ್ಟ್ ಆಫ್ ಟಂಗ್. ನೋಡಿ, ಪ್ರಾರಂಭದ ಹಂತದಲ್ಲೇ ಪ್ರೀತಿಯೇ ನಿಜವಾದ ಭಾಷಾವರ. ಪ್ರೀತಿ ಇಲ್ಲ ಅಂದ್ರೆ ಭಾಷಾವರ ಇಲ್ಲ. ಒಂದು ಮಗುವಿಗೆ ಪ್ರೀತಿ ತೋರಿಸಿದ್ರೆ ಸಮಾಧಾನ ಆಗೋದು, ಆಳೋದು ನಿಲ್ಲಿಸೋದು. ತೋಳಲ್ಲಿ ಇಟ್ಕೊಂಡು ಅತ್ತಿತ್ತ ಆಡಿ, ಲಲಲಲಾಡಿ, ಆಡಿ, ಏನೇನೋ ಆಡಿ, ಕೈ ಚಪ್ಪಾಳೆ ತಟ್ಟಿ, ಏನೇನೋ ಮಾಡಿ, ಕೆಲವು ಸಾರಿ ತಂದೆಯಂದ್ರೆಲ್ಲ ನೋಡಿ ಕೋತಿ ಆಗ್ಬಿಡ್ತಾರೆ ಮಕ್ಕಳು ಮುಂದೆ, ಜೋಕರ್ ಆಗ್ಬಿಡ್ತಾರೆ ಮಕ್ಕಳು ಮುಂದೆ. ಸೊ ಅದೆಲ್ಲ ಭಾಷಾವರ. ಥ್ಯಾಂಕ್ ಯು ಸುನಿ. ಪ್ರೀತಿಯನ್ನು ಹರಿಸಿರಿ, ಪವಿತ್ರಾತ್ಮರ ವರಗಳನ್ನು ಬಯಸಿರಿ, ದೇವರ ಸಂದೇಶವನ್ನು ಸರಳ ಹಂಬಲಿಸಿರಿ. ಸೊ ವಾಟ್ಸ್ ಎ ಬ್ಯೂಟಿಫುಲ್ ವರ್ಡ್. ಅಷ್ಟು ಸುಂದರವಾದ ಇದೇ ಭಾಷಾವರ. ನೋಡಿ, ವಾಕ್ಯ ಹೇಳ್ತಾ ಇದೆ, ಪ್ರಾರಂಭದಲ್ಲೇ ಸ್ವಾಗತವನ್ನು ಕೊಡ್ತದೆ ವಾಕ್ಯ. ಪ್ರೀತಿಯನ್ನು ಹರಿಸಿರಿಯಪ್ಪ. ಸೊ ಪ್ರೀತಿಯಿಂದ ಮಾತಾಡುವಾಗ ಎಲ್ಲರೂ ಬರ್ತಾರೆ ಅಲ್ಲ. ಊಟ ಆಯ್ತಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಬಾಬು ಏನ್ ಹೇಳ್ತೀರಿ? ಊಟ ಆಯ್ತಾ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಿ? ಊಟ ಆಯ್ತು ಬ್ರದರ್ ಎಂಬುದಾಗಿ ಹೇಳ್ತೀರಿ. ದಯವಿಟ್ಟು ಕ್ಷಮಿಸಿ, ನಾನು ಬಾಬು ಅಂತ ಹೇಳಿಬಿಟ್ಟೆ, ಹೆಸರು ಹೇಳಿದೆ ಅನ್ಬಿಟ್ಟು ತಪ್ಪಾಗಿ ತಿಳಿಬೇಡಿ. ಸೊ ದಯವಿಟ್ಟು ಕ್ಷಮಿಸಿ, ಪ್ರೀತಿಯಿಂದ ಮಾತಾಡಿದೆ, ಇದು ಪ್ರೀತಿ, ದಟ್ಸ್ ಲವ್. ಓಕೆ. ಸೊ ಪ್ಲೀಸ್, ಯಾರು ಹೆಸರನ್ನ ಹೇಳ್ಬೇಕಾದ್ರೆ ತಪ್ಪಾಗಿ ತಿಳಿಬೇಡಿ. ನಾನು ನಿಮ್ಮನ್ನ ಅರ್ಥ ಮಾಡ್ಲಿಕ್ಕೋ ಏನಪ್ಪಾ ಈ ಬ್ರದರ್ ಹೆಸರು ಹೇಳ್ತಾ ಇದ್ದಾರೆ, ಸೊ ತಪ್ಪಾಗಿ ತಿಳಿಬೇಡಿ. ಸೊ ನಿಮ್ಮ ಮನಸ್ಸಲ್ಲಿ ಬರ್ಲಿಲ್ಲ ಇರ್ಬೋದು, ಆದ್ರೂ ಕೆಲವು ಸಂದರ್ಭದಲ್ಲಿ ನನ್ನ ಕರ್ತವ್ಯ ನಾನು ಹೇಳಬೇಕು. ಪ್ರೀತಿ. ಏನು ಉತ್ತರ ಕೊಡ್ತೀವಿ? ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಹೇಗೆ ಉತ್ತರ ಕೊಡ್ತೀವಿ? ಚೆನ್ನಾಗಿದ್ದೀರಿ ಬ್ರದರ್, ಹೌದಲ್ಲ? ಚೆನ್ನಾಗಿದ್ದೀರಾ ಅಂತ ನಾನು ನಗಾಡಿ ಕೇಳ್ಬೇಕಾದ್ರೆ ಚೆನ್ನಾಗಿದ್ದೀನಿ, ಪರ ವಿರುದ್ಧ. ಸೊ ಆ ಭಾಷೆಗೆ ಆ ಸ್ಪಂದನೆ ಬರಲಿಲ್ಲ. ಸೊ ಅದರಲ್ಲಿ ಪ್ರೀತಿ ಇಲ್ಲ. ಊಟ ಆಯ್ತಾ? ಊಟ ಆಗ್ಲಿಲ್ಲ ಅಂದ್ರೆ ಕೊಟ್ಬಿಡ್ತೀರಾ? ಆ ಭಾಷೆಗುವೆ, ಆ ನುಡಿಗುವೆ ಉತ್ತರಕ್ಕೂ ಸ್ಪಂದನ ಬರಲಿಲ್ಲ. ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋದ್ರೆ ನಿನಗೇನು? ಆ ಭಾಷೆಗುವೆ ಪದಕ್ಕುವೆ ಸಮಂಜಸವಾಗಲಿಲ್ಲ. ಭಾಷಾವರ ಪ್ರಾರಂಭವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಅಂದ್ರೆ ಮೊದಲಿಗೆ ಪ್ರೀತಿಯನ್ನು ನಾವು ಹರಿಸಬೇಕು. ಪ್ರೀತಿಯನ್ನು ಹರಿಸಿರಿ. ನಾವು ಪ್ರೀತಿಯನ್ನು ಹರಿಸಬೇಕು. ಮೊದಲು ಪ್ರೀತಿ ಬೇಕು ನಮಗೆ. ನೋಡಿ, ವಾಕ್ಯ ಪ್ರೀತಿಯನ್ನು ಹರಿಸಿ, ಪ್ರೀತಿಯೇ ನಿಜವಾದ ಭಾಷಾವರ. So when you love everyone, you are Jesus. We are Jesus. ನಾನು ಯಾವಾಗ ಪ್ರೀತಿಸ್ತೇನೋ, ಯಾವಾಗ ಪ್ರೀತಿಯನ್ನು ಹರಿಸ್ತೀನೋ, ಯಾವಾಗ ಪ್ರೀತಿಯಿಂದ ಕಾಣ್ತೇನೋ, ಯಾವಾಗ ಪ್ರೀತಿಯಿಂದ ಮಾತಾಡ್ತೀನೋ, ಅವರೇ ದೇವರು. ಅದೇ ದೇವರು, ಬೇರೆ ಯಾವುದಿಲ್ಲ ದೇವರು. ಕಣ್ಣಿಗೆ ಕಾಣುವ ನರನ ಪ್ರೀತಿಸದೆ, ಕಾಣದ ದೇವರ ಹೇಗೆ ಪ್ರೀತಿಸುವೆ? ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವರ, ಆಗ ನೀ ಪ್ರೀತಿಪೇ ಏಕದೇವರ. ಏಕದೇವರ ಪ್ರೀತಿಸು ನೀ ಮಾನವ, ನಿನ್ನ ನೆರೆಯವರ. ನಿನ್ನ ಪ್ರೀತಿಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು? ನಿನಗೆ ಬರುವ ಲಾಭವೇನು? ದೇವರು ನಿನ್ನ ಪ್ರೀತಿ ಸೃಷ್ಟಿ ಮಾಡಿಹರು, ಅಂತೆಯೇ ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವನ, ಆಗ ನೀ ಪ್ರೀತಿಪೇ
ಯೇಸುದೇವನ ಯೇಸುದೇವನ ನೋಡಿ, ಈ ಒಂದು ಹಾಡನ್ನ ಕೇಳ್ತೇವೆ. ಈ ಹಾಡಿನಲ್ಲಿ ಬರುವಂತಹ ವಾಕ್ಯ ಪ್ರಾಸವನ್ನು ನಾವು ನೋಡ್ತೇವೆ. ಕೇಳುವಾಗಲೇ ನಮ್ಮ ಮೈ ಸೆಳೆಯುತ್ತೆ, ನಮ್ಮ ತನುಮನ ಸೆಳೆಯುತ್ತೆ. ಹೌದು, ಇದು ಸತ್ಯ ಎಂಬುದಾಗಿ ಅರಿವಾಗ್ತದೆ. ಕಾರಣ ಆ ಅರ್ಥ, ಕೇಳಿದಂತ ವಾಕ್ಯಗಳ ಅರ್ಥ ನಮ್ಮ ಹೃದಯದಲ್ಲಿ ನುಗ್ತದೆ, ನಮ್ಮ ಹೃದಯದಲ್ಲಿ ಸ್ಪಂದಿಸ್ತದೆ. ಅದೇ ಪ್ರೀತಿ ನೋಡಿ. ಅದಕ್ಕೆ ಹೇಳ್ತೇನೆ. ಸೊ ಪ್ರಾರಂಭ ಹಂತಕ್ಕೆ ಬರ್ತಾ ಇದ್ದೀನಿ. ಇನ್ನು ಸ್ವಲ್ಪ ನಿಮಿಷದ ನಾನು ಮುಗಿಸ್ತಾ ಇದ್ದೇನೆ. ಈಗ ನಾನು ಹೇಳಿದ್ದು ಯೇಸುಸ್ವಾಮಿ ಹೇಳಿದಂತ ವಾಕ್ಯ, ಇದು ವಾಕ್ಯ. ಸೊ ಇದಕ್ಕೆ ಒಂದು ರಾಗ, ಒಂದು ಪ್ರಾಸ, ಒಂದು ತಾಳ ಬಂತು. ಇದು ಎಲ್ರಿಗೂ ಅರ್ಥವಾಯಿತು. ದಯವಿಟ್ಟು ಚೆನ್ನಾಗಿ ನೀವು ಕೇಳಬೇಕು, ಚೆನ್ನಾಗಿ ಕೇಳಬೇಕು. ಯಾರು ಡಿಸ್ಟರ್ಬ್ ಆಗಬಾರ್ದು. ಓಕೆ, ಈಗ ನಾನು ಆಡುತ್ತೇನೆ. ಹಲತುಲಾ ಸಮಿಸೋಂ ಸಕ ಶಮರತಾ ಪಲಿಸ ಜಾನುತಾ ಕುಯರಮ ಸುಬಾ ಬಾಪೊಲಾಂ ತುಕುಸಾ ಶರಣಿಯಲಮುತು ಕಾಸ್ಮಿಲಿ ತಾತೃತ್ಕಲಮಾ ಜೀಸಾಮಿಯತುಂಕರ ಮಕಕಭೂತಲ ಏನಾದ್ರೂ ಅರ್ಥ ಆಯ್ತಾ? ಸುಳ್ಳು ಹೇಳಬಾರ್ದು, ನಿಜ ಹೇಳ್ಬೇಕು. ಏನಾದ್ರೂ ಅರ್ಥ ಆಯ್ತಾ? ರೊನಾಲ್ಡ್ ಬ್ರದರ್, ಏನಾದ್ರೂ ಅರ್ಥ ಆಯ್ತಾ? ಮೇರಿ ಡಿಸೋಜಾ, ಬ್ರದರ್ ಬಾಬು, ಮೌಲಿ, ಹೇಳಿಯಪ್ಪ, ಏನಾದ್ರೂ ಅರ್ಥ ಆಯ್ತಾ? ನೋ ಬ್ರದರ್, ಇಲ್ಲ. ವೈ? ಎಷ್ಟು ಒಳ್ಳೆದಾಗಿ ಆಡಿದೆ. ಎಂಥ ನೀವು, ಎಷ್ಟು ಒಳ್ಳೆದಾಗಿ ನಾನು ಆಡಿದೆ. ಅರ್ಥ ಆಗ್ಲಿಲ್ವಾ? ಇಬ್ಬರಿಗೆ ಮಿಕ್ಕಿದವರಿಗೆಲ್ಲ ಅರ್ಥ ಆಯ್ತು ಅಂತೇಳಿ ಅರ್ಥ. ಪ್ರಾಕ್ಟೀಸ್ ಮಾಡಿ ಹಾಡನ್ನ. ನಾನು ಆಡಿದ ಹಾಡನ್ನ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಪ್ಲೀಸ್. ಯಾಕೆ ತೇಜ್ ಅರ್ಥ ಆಗ್ಲಿಲ್ಲ? ಯಾಕೆ ಶಾಂತಿ ಸಂತೋಷ್ ಯಾಕೆ ಅರ್ಥ ಆಗ್ಲಿಲ್ಲ? ಅರ್ಥ ಆಗ್ಬೇಕಲ್ಲ ನಿಮಗೆ. ಎಷ್ಟು ವರ್ಷದಿಂದ ಕ್ರೈಸ್ತರಾಗಿದ್ದೀರಿ, ಕ್ರೈಸ್ತ ಧರ್ಮಸಭೆಯಲ್ಲಿದ್ದೀರಿ, ಎಷ್ಟು ಪ್ರಾರ್ಥನೆ ಮಾಡ್ತೀರಿ, ಎಷ್ಟು ಧ್ಯಾನಗಳನ್ನ ಕೇಳ್ತೀರಿ, ಎಷ್ಟು ಜಪಸರ ಮಾಡ್ತೀರಿ, ಹುಟ್ಟದಾಗಿಂದಾನೇ ವಿಶ್ವಾಸಿ ಆಗಿದ್ದೀರಿ. ಹೌದಲ್ಲ? ಯಾಕೆ ಅರ್ಥ ಆಗ್ಲಿಲ್ಲ? ಅರ್ಥ ಆಗ್ಬೇಕಲ್ಲ. ಪ್ಲೀಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ತೆಗೆದುಕೊಂಡೋಗಿ ಬೇರೆ ಒಂದು ವ್ಯಕ್ತಿ ಹತ್ರ ಕೊಡಿ. ಇದೇನು ಅರ್ಥ ಸ್ವಲ್ಪ ಹೇಳಿ ಬ್ರದರ್ ಅಂತೇಳಿ. ಏನು ಉತ್ತರ ಕೊಡ್ಬೋದು? ಎಲ್ಲ ಸೈಲೆಂಟ್ ಆಗ್ಬಿಟ್ರಲ್ಲ. ಎಲ್ಲಿ ಬಾಬು ಎಲ್ಲಿ ಹೋದ್ರು ಗೊತ್ತಿಲ್ಲ, ಲಾರೆನ್ಸ್ ಎಲ್ಲಿ ಹೋದ್ರು ಗೊತ್ತಿಲ್ಲ, ರಿಚರ್ಡ್ ಬ್ರದರ್ ರಿಚರ್ಡ್ ಎಲ್ಲಿ ಹೋದ್ರಿ? ಓ, ಅದು ನಿಮ್ಮ ಭಾಷೆ ಅಲ್ವಾ ಬ್ರದರ್? ಓಕೆ, ಮತ್ತೆ ನಿಮ್ಮ ಭಾಷೆ ಯಾವುದು? ನನ್ನ ಭಾಷೆ ಕನ್ನಡ. ಹೌದಾ? ನನ್ನ ಭಾಷೆ ಕೊಂಕಣಿ, ನನ್ನ ಭಾಷೆ ತಮಿಳು, ನನ್ನ ಭಾಷೆ ಹಿಂದಿ, ನನ್ನ ಭಾಷೆ ಇಂಗ್ಲಿಷು ಇದೆ ಅಲ್ವಾ? ಹಾಗಾದ್ರೆ ದೇವರ ಒಂದು ಭಾಷೆ ಇದೆಯಲ್ಲ, ಅದು ಯಾವ ಭಾಷೆ? ಯೇಸುಸ್ವಾಮಿ ಯಾವ ಭಾಷೆಯಲ್ಲಿ ದೇವರ ಹತ್ರ ಮಾತನಾಡಿದ್ರು? ಯೇಸುಸ್ವಾಮಿಗಿದ್ದಂತಹ ನಿಕಟವಾದ ಬಾಂಧವ್ಯ ಯಾವ ಭಾಷೆ? ಯೇಸುಸ್ವಾಮಿಯ ಮಾತೃಭಾಷೆ ಯಾವುದು? 5 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ.
ಯೇಸುಸ್ವಾಮಿಯ ಮಾತೃಭಾಷೆ. ಪ್ರಿಯರೇ, ಇದನ್ನು ಆಳವಾಗಿ ನೀವು ಧ್ಯಾನಿಸಬೇಕು. ಸಬ್ಜೆಕ್ಟ್ನ, ಈ ಭಾಷಾವರ ಸಬ್ಜೆಕ್ಟ್ ನೀವು ಆಳವಾಗಿ ಧ್ಯಾನಿಸಬೇಕು. ಹೇಳಿ, ಯೇಸುಸ್ವಾಮಿಯ ಭಾಷೆ ಯಾವುದು? ಮಾತೃಭಾಷೆ ಯಾವುದು? ಬಹುಮಾನ ಬೇಕಾ? ನಾವು ನೋಡಿ ಎಷ್ಟು ಕ್ಲೋಸ್ ಆಗಿ ನಾವು ಮಾತನಾಡ್ತಾ ಇದ್ದೇವೆ. ವಾಕ್ಯನ ಎಷ್ಟು ನಾವು ಕ್ಲೋಸ್ ಆಗಿ ನಾವು ಅರ್ಥೈಸ್ಕೊಳ್ತಾ ಇದ್ದೇವೆ. ಪುಟ್ಟ ಮಂದಿಯಾಗಿದ್ದೇವೆ. ಅರಬಿ, ಹೆಬ್ರೇವ್, ಹೀಬ್ರೇವ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸುನಿ ದಿಸಿಲ್ ಹೇಳ್ತಾ ಇದೆ ಹೀಬ್ರೇವ್. ಆಮೇಲೆ ಬೇರೆ ಯಾವುದು? ಕೊಡಿಯಪ್ಪ, ಬೇಗ ಬೇಗ ಹೇಳಿ. ಅಲ್ಲ, ನಿಮ್ಮ ಮನಸ್ಸಲ್ಲಿ ಉತ್ತರ, ದೇವರ ವಾಕ್ಯನ ಕೇಳ್ತಾ ಇದ್ರೆ ನಿಮಗೆ ಉತ್ತರ ಬರಬೇಕು. ನಿಮ್ಮ ಹೃದಯದಲ್ಲಿ ಉತ್ತರ ಹುಟ್ಟಬೇಕು. ಎಷ್ಟೋ ಜನ ಪ್ರಿಯರು ನೋಡಿ, ಈ ಭಾಷಾವರದ ಬಗ್ಗೆನೇ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅವ್ರನ್ನ ಕರೀರಿ, ಈ ಸೆಷನ್ಗೆ ಕರೀರಿ ಅವ್ರನ್ನ. ಇಲ್ಲಾಂದ್ರೆ ಈ ಸೆಷನ್ಗಳನ್ನ ಹಾಗೆಯೇ ನೀವು ಮತ್ತೊಬ್ಬರಿಗೆ ಶೇರ್ ಮಾಡಿ ಪ್ರಿಯರೇ. ಬಾಬಾ ಅಂಟನ್ ಹೇಳ್ತಾ ಇದ್ದಾರೆ ಹೀಬ್ರೂ ಎಂಬುದಾಗಿ. ಇಬ್ರು ಒಂದೇ ಹೇಳ್ತಾ ಇದ್ದಾರೆ. ಓಕೆ, ಗ್ರೀಕ್. ಎರಡು ಲೀನಾ, ಎರಡೆಲ್ಲ ಹೇಳ್ಬಾರ್ದು, ಒಂದೇ ಹೇಳ್ಬೇಕು. ಯಾಕೆ? ಒಂದು ಬಿಟ್ಟರೆ ಒಂದರಲ್ಲಿ ಬಹುಮಾನ ಸಿಗ್ತದೆ ಅಂತನಾ? ಇಬ್ರು ನೋವಜೋ, ಇಬ್ರು ಏನೋ ಒಂದು ಇಬ್ರು. ಓಕೆ, ಅಷ್ಟೇನಾ? ಬೇರೆ ಯಾರಿಲ್ಲ ತಾನೆ? ಯಾಕೆ ನಾನು ಉತ್ತರ ಹೇಳಕ್ ಹೋಗ್ತಾ ಇದ್ದೀನಿ. ಹರಾಮಿಕ್ ಭಾಷೆ. ಪ್ರಿಯರೇ, ಇಲ್ಲಿ ಭಾಷಾವನ್ನ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ಕುಲದವರಿಗೆ ನಾವು ನೋಡ್ತೀವಿ. ಆದಿ ಕಾಂಡದಿಂದ ಈ ಕಾಲದವರೆಗೆ ನಾವು ನೋಡ್ತೇವೆ. ಭಾಷೆಗಳು, ಒಂದೊಂದು ಕುಲಗಳು ಒಂದೊಂದು ಭಾಷೆಗಳು. ಹೀಬ್ರೂ ಭಾಷೆ ನಾವು ನೋಡ್ತೀವಿ, ಹರಾಮಿಕ್ ಭಾಷೆ ನಾವು ನೋಡ್ತೇವೆ, ಲ್ಯಾಟಿನ್ ನೋಡ್ತೇವೆ. ಎಷ್ಟು ಭಾಷೆಗಳು ನಾವು ನೋಡ್ತೇವೆ. ಇದು ಮನುಷ್ಯನೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುವಂತಹ ಭಾಷೆ. ಸೊ ಈಗ ಮನುಷ್ಯ ಸಂಪರ್ಕ ಬೆಳೆಸಿಕೊಳ್ಳುವಂತ ಭಾಷೆಯಲ್ಲಿ ಮಾತಾಡುವಾಗ ಮಾತ್ರ ಅರ್ಥ. ಈಗ ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ಅರಾಮಿಕ್ ಭಾಷೆಯಲ್ಲಿ ಮಾತಾಡಿದ್ರೆ ನಿಮ್ಗೆ ಏನು ಅರ್ಥ ಆಗ್ತದೆ? ಅರ್ಥ ಆಗ್ತದೆ? ಅಯ್ಯೋ, ನನಗೆ ಗೊತ್ತು, ಇದು ಯೇಸುಸ್ವಾಮಿಯ ಭಾಷೆ, ಯೇಸುಸ್ವಾಮಿಯ ಮಾತೃಭಾಷೆ, ಇದು ನಿಮಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿಲ್ವಾ ಅಂದ್ರೆ ನನಗೆ ಗೊತ್ತಿಲ್ಲಪ್ಪ, ಅದು ಯೇಸುಸ್ವಾಮಿ ಮಾತಾಡ್ತಾ ಇದ್ರು. ನೀನು ಹೋಗಿ ಆ ದೇಶದಲ್ಲಿ ಕಲ್ತ್ಕೊ ಬಂದ್ರೆ ನಾನೇನ್ ಮಾಡಕ್ಕಾಗ್ತದೆ? ಇಲ್ಲ, ಇಬ್ರು ಇಲ್ಲ, ಅರಾಮಿಕ್ ಭಾಷೆ. ಕರ್ಕೊಂಡೋಗಿ ನಿಮ್ಮ ಹತ್ರ ತೆಲುಗು ದೇಶಕ್ಕೆ ಕರ್ಕೊಂಡು ಹೋದ್ರೆ, ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತ್ರ ಗೊತ್ತಿರೋ ತೆಲುಗಿಗೆ ಕರ್ಕೊಂಡೋದ್ರೆ, ಆಂಧ್ರಕ್ಕೆ ಕರ್ಕೊಂಡೋದ್ರೆ, ಕೇರಳಕ್ಕೆ ಕರ್ಕೊಂಡೋದ್ರೆ, ತಮಿಳ್ನಾಡಿಗೆ ಕರ್ಕೊಂಡೋದ್ರೆ, ಪಂಜಾಬ್ಗೆ ಕರ್ಕೊಂಡೋದ್ರೆ ಅರ್ಥ ಆಗ್ತದ? ಆಗೋದಿಲ್ಲ. ಪ್ರಿಯರ ಭಾಷಾ. ಸೊ ಯಾವುದು ಭಾಷೆ? ಒಂದು ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡಿದೆವು, ಪ್ರೀತಿಯನ್ನ ಹರಿಸಿರಿ. ಸೊ ಮೊಟ್ಟ ಮೊದಲನೇದಾಗಿ ನಾವು ಇವತ್ತು ಕಂಡುಕೊಳ್ತಾ ಇದ್ದೇವೆ, ನಿಜವಾದ ಭಾಷಾವರ ಪ್ರೀತಿ. ಪ್ರೀತಿಯೇ ನಿಜವಾದ ಭಾಷಾವರ. ನೋಡಿ, ಇದು ಯಾಕೆ ಬ್ರದರ್ ಸ್ವಲ್ಪ ಉತ್ತರ ಕೊಡಿದ್ರೆ ಇದನ್ನ ಕೊನೆಯದಾಗಿ ಉತ್ತರ ಕೊಟ್ಟು ನಾನು 2 ನಿಮಿಷದಲ್ಲಿ ನಿಲ್ಲಿಸ್ತಾ ಇದ್ದೇನೆ. ನೀವು ಯಾವ ದೇಶಕ್ಕೆ ಹೋಗಿ, ಯಾವ ಭಾಷೆ ಮಾತಾಡೋದ್ರ ಹೋಗಿ, ಅವರ ಹತ್ರ ಒಂದು ನಗಾಡಿ, ನೀವು ಒಂದು ಸ್ವಲ್ಪ ನಗಾಡಿ ಅವ್ರನ್ನ ಏನಾದ್ರೂ ಸನ್ನೆ ಮಾಡಿ, ನೀವು ಏನಾದ್ರೂ ಮಾಡಿ ಆ ಪ್ರೀತಿಯಿಂದ ಸನ್ನೆ ಮಾಡಿ ನೀವು ಅವ್ರ ಹತ್ರ ಮಾತಾಡಿ, ನೀವು ಹೇಳೋದವ್ರಿಗೆ ಅರ್ಥ ಆಗಿ ಹೋಗ್ತದೆ. ಪ್ರೀತಿಯಿಂದ ಸನ್ನೆ ಮಾಡಿ ನೀವು ಹೇಳೋದವ್ರಿಗೆ ಅರ್ಥ ಆಗಿ ಹೋಗ್ತದೆ. ಎರಡನೇ ಅಂತ, ನೀವು ಹೋಗಿ ಯಾವುದೋ ಒಂದು ದೇಶ, ಯಾವುದೋ ಒಂದು ಭಾಷೆಯಲ್ಲಿ ನಿಂತ್ಕೊಂಡು ಗೊತ್ತಿಲ್ಲ ಊರಲ್ಲಿ ಹೋಗಿ ಅದೇ ಸಿಟ್ಟಿಂದ ನಿಂತ್ಕೊಳ್ಳಿ, ಸಿಟ್ಟಿಂದ ಕೇಳಿ, ಆ ಭಾಷೆ ಅರ್ಥ ಆಗೋದಿಲ್ಲ. ಪ್ರೀತಿಯೇ ಮೊದಲನೇ ಭಾಷಾವರ. ಮೊದಲು ದೇವರನ್ನ ಕಂಡುಕೊಳ್ಳಬೇಕು ಅಂದ್ರೆ ನಮಗೆ ಬೇಕಾಗಿರೋದು ಪ್ರೀತಿ. ಸೊ ವಿ ವಾಂಟ್ ಲವ್. ಅದರಿಂದ ಪ್ರಿಯರೇ, ಈ ದಿನ ಈ ಒಂದು ಪೀಠಿಕೆಯನ್ನ ನಿಮ್ಮ ಮುಂದೆ ಪ್ರಾರಂಭಿಸಲಿಕ್ಕೆ ಪವಿತ್ರಾತ್ಮರು ಸಹಾಯ ಮಾಡಿದ್ದಾರೆ. ಒಂದು ಮಕ್ಕಳ ಮುಂದೆ ನಾವು ಮಾತನಾಡಿದಾಗೆ ಈ ಪೀಠಿಕೆಯಲ್ಲಿ ನಾವು ನಿಂತುಕೊಂಡಿದ್ದೇವೆ. ಸೊ ಇದನ್ನ ಧ್ಯಾನಿಸಿ, ನಾಳೆ ನಾವು ಧ್ಯಾನಿಸುವ ಭಾಷಾವರ ಭಾಗ 2.
ಸೊ ದಯವಿಟ್ಟು ಈ ಭಾಷಾವರದ ಬಗ್ಗೆ ಕಾಳಜಿ ಇರೋರೆಲ್ಲರನ್ನ ಆಹ್ವಾನಿಸಿ, ಪ್ರತಿಯೊಬ್ಬರನ್ನ ಆಹ್ವಾನಿಸಿ, ಹಾಗೂ ಈ ಧ್ಯಾನಗಳನ್ನ ಮತ್ತೊಬ್ಬರಿಗೆ ಶೇರ್ ಮಾಡಿ. ಖಂಡಿತವಾಗಿಯೂ ನಿಮ್ಮಲ್ಲಿ ಜ್ಞಾನಾರ್ಜನೆ ಬೆಳೆಯುತ್ತದೆ, ಸತ್ಯದ ಗೋಚರಗಳು ನಿಮಗೆ ಅರಿವಾಗ್ತದೆ, ಹಾಗೂ ಇನ್ನೂ ಹೆಚ್ಚೆಚ್ಚು ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನಾ ಸಹಾಯಕ್ಕಾಗಿ 09902423181. ಗಾಡ್ ಬ್ಲೆಸ್ ಯು. ಪ್ಲೀಸ್.